ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ಅಶ್ವಿನಿ. ಗ್ರೇ ಗೇಮ್ಸ್ ಚಿತ್ರದ ನಾಯಕಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಶ್ರುತಿ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೆನ್ನೆ ನಿಮ್ಮ ಸಿನಿಮಾ ಗ್ರೇ ಗೇಮ್ಸ್ ರಿಲೀಸ್ ಆಯಿತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಗಾಡ್ ಇಸ್ ಬ್ಲೆಸ್ಸಿಂಗ್ ಜಸ್ಟ್ ರೈಟ್. ಫಿಲ್ಮ್ ತುಂಬ ಪ್ರೀತಿಯಾಗಿ, ತುಂಬ ಎಫರ್ಟ್ಸ್, ತುಂಬ ಎನರ್ಜಿಯಿಂದ ಎಲ್ಲರೂ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂಸ್ ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ಯಾವಾಗಷ್ಟು ಇಷ್ಟು ಚೆನ್ನಾಗಿ ಒಂದು ಥಿಂಗ್ ಮಾಡ್ತೀವಿ, ಆಮೇಲೆ ಅದಕ್ಕೆ ಜನರು ಪ್ರೀತಿ ತೋರಿಸ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಖುಷಿ ಆಗ್ತದೆ. ತುಂಬ ದಿನ ಆದಮೇಲೆ ನಿಮ್ಮನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಇಷ್ಟು ದಿನ ನಮ್ಮ ಮುಂದೆ ಕಾಣಿಸ್ಕೊಳ್ಳಿಲ್ಲ? ನಾನಂತೂ ಕಾಣಿಸ್ಕೊಳ್ತಾ ಇದ್ದೀನಿ, ನೀವು ಬಂದಿಲ್ಲ. ಇಲ್ಲ, ಸೊ ನಾನಿರೋದು ಬಾಂಬೆಯಲ್ಲಿ ಅಲ್ಲ. ಸೊ ನಾವೊಂದು ಹಿಂದಿ ಫಿಲ್ಮಿಗೆ ಶೂಟ್ ಮಾಡ್ತಾಯಿದ್ದೀನಿ. 2 ಹಿಂದಿ ಫಿಲ್ಮ್ ಶೂಟ್ ಮಾಡಿದೆ. ಆಮೇಲೆ ಇನ್ನೊಂದು ಒಂದು ಕನ್ನಡ, 2 ಕನ್ನಡ ಫಿಲ್ಮ್ಸ್ ಬರೋದಿದೆ, ಆದರೆ ಅದು ಪೋಸ್ಟಲ್ಲಿದೆ. ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಆಯಿತು ಮೇ ಬಿ. ಈ ಸಿನಿಮಾಗೆ ಆಯ್ಕೆ ಆಗಿದೆಗೆ ನೀವು? ಏನು ಗ್ರೇ ಗೇಮ್ಸ್ ಸಿನಿಮಾ ಆಯ್ಕೆ ಆಗಿದೆಗೆ ನೀವು? ಹೇಗನ್ನಿಸ್ತು? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆಲ್ಸೋ ಪರ್ಸ್ನಲಿ ಬಿಕಾಸ್ ಗಂಗಾಧರ್ ಸರ್ ಹ್ಯಾಸ್ ಬೀನ್ ಅ ವೆರಿ ಗುಡ್ ಮೆಂಟರ್. ಆ್ಯಸ್ ಅ ಡಿರೆಕ್ಟರ್ ಅವ್ರು ತುಂಬ ಚೆನ್ನಾಗಿ ಅವ್ರದ್ದು ವಿಷನ್ ಏನಿದೆ, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅದೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಯಾವಾಗ ವಿಜಯ್ ರಾಘವೇಂದ್ರ ಸರ್ ಬಗ್ಗೆ ನಾನು ಹೇಳಿದ್ರೆ ದ್ಯಾಟ್ ಅವ್ರ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್, ಸ್ಕ್ರೀನ್ ಶೇರ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ನನಗೆ. ನಾಟ್ ಈವನ್ ಫಾರ್ ಅ ಮೂಮೆಂಟ್ ನನಗೆ ಹೀಗೆ ಫೀಲ್ ಆಯಿತು ದ್ಯಾಟ್ ನಾನು ಇಷ್ಟು ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ, ಅವ್ರು ಇಷ್ಟೆಲ್ಲ ಫಿಲ್ಮ್ಸ್ ಮಾಡಿದ್ದಾರೆ, ಎಷ್ಟು ಎಕ್ಸ್ಪೀರಿಯನ್ಸಿಂದ ಬರ್ತಾ ಇದ್ದಾರೆ. ಆದರೆ ಅದು ಒಂದು ಸ್ಪೇಸ್ ಕೊಡ್ತಾರೆ ದ್ಯಾಟ್ ನೀವು ನಿಮ್ಮ ಸೀನು ನೀವು ಹೇಳಿ, ನೀವು ಹೇಗೆ ಮಾಡ್ತೀರಾ ಆ್ಯಂಡ್ ಆಲ್. ಸೊ ಭಾಳ ಸ್ಮೂತ್ಲಿ ಹೋಯಿತು. ಐ ವುಡ್ ಸೇ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಐ ಹ್ಯಾವ್ ವರ್ಕ್ಡ್ ಆನ್. ಆಮೇಲೆ ಈ ಕಥೆನ ನಿಮಗೆ ಹೇಗೆ ಸೆಲೆಕ್ಟ್ ಮಾಡ್ಕೊಂಡು, ಅಂದರೆ ಯಾವ ಥರ ಆಯ್ಕೆ ಆದ್ರಿ ನೀವು ಈ ಸಿನಿಮಾಗೆ? ಸೊ ನನಗೆ ಈ ಸ್ಟೋರಿ ಬಗ್ಗೆ ಯಾವಾಗ ಹೇಳಿದ್ರು ನನಗೆ ತುಂಬ ಡಿಫ್ರೆಂಟಾಗಿ ಅನಿಸ್ತು ಕಾನ್ಸೆಪ್ಟು. ಅಂದರೆ ಯೂಶ್ವಲಿ ನಾವು ಏನು ಸಿನಿಮಾಸ್ ಮಾಡ್ತೀವಿ, ರೊಮ್ಯಾಂಟಿಕ್ ಇರಲಿ, ಥ್ರಿಲ್ಲರ್ ಇರಲಿ, ಹಾರರ್ ಇರಲಿ, ಅದರಿಂದ ಸ್ವಲ್ಪ ಹಟ್ಕೆ ಅಂತ ಅನಿಸ್ತು. ಯಾಕಂದರೆ ವೆನ್ ಇಟ್ ಕಮ್ಸ್ ಟು ಟೆಕ್ನಾಲಜಿ, ವೆನ್ ಇಟ್ ಕಮ್ಸ್ ಟು ಗೇಮಿಂಗ್, which is apparently very famous in today's Gen Z generation, and ಅಡಿಕ್ಟ್ ಆಗ್ತಾರೆ ಸ್ವಲ್ಪ ಜನ. ನಾಟ್ ಜಸ್ಟ್ ಮಕ್ಕಳಷ್ಟೇ ಅಲ್ಲ, ಈವನ್ ಲೈಕ್ ಪೀಪಲ್ ಇನ್ ದೇರ್ 25, 30, 35 ಆಲ್ಸೋ ಅವರು ಅಡಿಕ್ಟ್ ಆಗ್ತಾರೆ. ಸೊ ನನಗದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಆಮೇಲೆ ನಂದು ಕ್ಯಾರೆಕ್ಟರ್, ನಾನು ಏನು ಪ್ಲೇ ಮಾಡ್ತಾಯಿದ್ದೀನಿ, ಐ ಪ್ಲೇ ದ ರೋಲ್ ಆಫ್ ಅನ್ ಆ್ಯಕ್ಟ್ರೆಸ್ ಇದರಲ್ಲಿ. ನನ್ನ ಕ್ಯಾರೆಕ್ಟರ್ ವಾಟ್ ಆಲ್ ಶಿ ಗೋಸ್ ಥ್ರೂ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಯಾಕಂದರೆ ಯೂಶ್ವಲಿ ಜನ ಅಂದ್ಕೋತಾರೆ ದ್ಯಾಟ್ ಬೀಯಿಂಗ್ ಅ ಸೆಲೆಬ್ರಿಟಿ ಅಂದರೆ ಇಟ್ಸ್ ಜಸ್ಟ್ ಅಬೌಟ್ ಫೇಮ್, ಗೇಮ್, ಮನಿ ಆ್ಯಂಡ್ ಹ್ಯಾಪಿನೆಸ್, ಲಕ್ಸುರಿ ಆ್ಯಂಡ್ ಆಲ್. ಆದರೆ ಇನ್ನೂ ಭಾಳ ಚಿಕ್ಕ ಚಿಕ್ಕ ಥಿಂಗ್ಸ್, ಆಮೇಲೆ ದೊಡ್ಡ ದೊಡ್ಡ ಥಿಂಗ್ಸು ಇರುತ್ತೆ. ಯಾವ್ದು ಪಿಕ್ಚರಲ್ಲಿ ಬರುತ್ತೆ, ಯಾವ್ದು ನಮ್ಮದು ಲೈಫಿಗೆ ಎಫೆಕ್ಟ್ ಮಾಡ್ತಾರೆ, ಲೈಫ್ ಎಫೆಕ್ಟ್ ಆಗುತ್ತೆ ನಮ್ಮದು, ಮೆಂಟಲಿ ಇರಲಿ, ಫಿಸಿಕಲಿ ಇರಲಿ. ಸೊ ಐ ಥಿಂಕ್ ದಿಸ್ ಫಿಲ್ಮ್ ಕೈಂಡ್ ಆಫ್ ಕವರ್ಸ್ ಎವ್ರಿಥಿಂಗ್. ಟೆಕ್ನಾಲಜಿ ಜನ ಹೇಳ್ತಾರಲ್ಲ ದ್ಯಾಟ್ ಓ ಮೈ ಗಾಡ್, ಇವತ್ತಿನ ಕಾಲಲ್ಲಿ ಟೆಕ್ನಾಲಜಿ ಇಷ್ಟು ಡೇಂಜರಸ್ ಇದೆ. ಈ ಫೋನ್ ನೋಡು, ಯಾರೂ ಫೋನೇ ಬಿಡಲ್ಲ, ಕಂಟಿನ್ಯೂಸ್ಲಿ ಫೋನ್ ಮೇಲೆ ಇರ್ತಾರೆ ಎಲ್ಲರೂ. ಇಷ್ಟೆಲ್ಲ ಹಿಂಗೆ ಫಿಲ್ಮ್ಸ್ ಆಗಿದೆ, ರೀಲ್ಸ್ ಮಾಡ್ತಾರೆ ಜನಕ್ಕೆ ಎಲ್ಲರೂ. ಅಂದರೆ ಮನೆಯಲ್ಲಿ ಎಲ್ಲರೂ ಊಟ ಮಾಡೋಕ್ಕೆ ಕೂತಿದ್ದಾರೆ, ಆಮೇಲೆ ಎಲ್ಲರೂ ಅವ್ರ ಫೋನ್ ಮೇಲಿದ್ದಾರೆ. ಬಟ್ ನಾನು ಆನೆಸ್ಟ್ಲಿ ಐ ಫೀಲ್ ಇದು ನಮ್ಮದು ಕಂಡೀಷನಿಂಗ್ ಇದೆ, ಯಾರ ಮೇಲೆ ನಾವು ಬ್ಲೇಮ್ ಹಾಕೋಕ್ಕೆ. ಸೊ ಇಲ್ಲಿ ಟೆಕ್ನಾಲಜಿ ಮೇಲೆ ಬ್ಲೇಮ್ ಆಗ್ತದೆ, ಯಾ ಗೇಮಿಂಗ್ ಮೇಲೆ ಬ್ಲೇಮ್ ಆಗ್ತದೆ. ಬಟ್ ಇಟ್ ಈಸ್ ನಾಟ್ ಟೆಕ್ನಾಲಜೀಸ್ ಫಾಲ್ಟ್. ಟೆಕ್ನಾಲಜಿ ಈಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್, ಐ ಫೀಲ್. ಫೋನ್ ನಮಗೆ ಯಾವಾಗಿಂದ ಬಂದಿದೆ, ಥಿಂಗ್ಸ್ ಹ್ಯಾವ್ ಬಿಕಮ್ ಈಸಿಯರ್. ನಾವು ಎಲ್ಲಿ ಕೂತ್ಕೊಂಡು ಎನಿಬಡಿ ಸಿಟ್ಟಿಂಗ್ ಅಬ್ರಾಡ್ ನಾವು ಫೇಸ್ ಟೈಮ್ ಮಾಡ್ಬೋದು, ವಿ ಕ್ಯಾನ್ ಶೋ ದೆಮ್ ವಾಟ್ ದೇ ಆರ್ ಡೂಯಿಂಗ್. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ಅ ಗಿಫ್ಟ್ ಟು ಅಸ್. ಬಟ್ ಇಟ್ ಈಸ್ ಆನ್ ಅಸ್, ನಾವು ಅದಕ್ಕೆ ಎಷ್ಟು ಅಂಡರ್ ಯುಟಿಲೈಸ್ ಮಾಡ್ತೀವಿ, ಎಷ್ಟು ಓವರ್ ಯುಟಿಲೈಸ್ ಮಾಡ್ತೀವಿ. ಸೊ ಅದು ಹೇಳ್ತಾರಲ್ಲ, ಟೂ ಮಚ್ ಆಫ್ ಎನಿಥಿಂಗ್ ಈಸ್ ನಾಟ್ ಗುಡ್. ಸೊ ಐ ಥಿಂಕ್ ಅದು ಜನ ಸ್ವಲ್ಪ ಮೈಂಡ್ಫುಲ್ ಆಗಿದ್ದರೆ, ಸೊ ಫೋನ್ ಮೇಲೆ ನಿಮ್ಮ ಸ್ಕ್ರೀನ್ ಟೈಮ್ ಲಿಮಿಟ್ ನೀವು ಸೆಟ್ ಮಾಡಿದ್ರೆ, ಆ ಸ್ಕ್ರೀನ್ ಟೈಮ್ ನಂದು 2 hours ಜಾಸ್ತಿ ಹೋಗಬಾರ್ದು, 1 hour ಜಾಸ್ತಿ ಹೋಗೋದು ಫಾರ್ ಎನ್ ಎಂಟೈರ್ ಡೇ. ದೇರ್ ಆರ್ ಪೀಪಲ್ ಯಾರ್ದು 10 hours, 15 hours, 20 hours ಸ್ಕ್ರೀನ್ ಟೈಮ್ ಇರುತ್ತೆ. ಇಮ್ಯಾಜಿನ್ ಫ್ರಮ್ 24 hours. ಸೊ ಇಟ್ಸ್ ಲೈಕ್ ನಾವು ಫೋನ್ ಬಿಟ್ಟು ಇರೋಕ್ಕೆ ಆಗಲ್ಲ. ಇಟ್ಸ್ ಲೈಕ್ ದ್ಯಾಟ್. ಈಗ ಆಗತ್ತಲ್ಲ, ಯಾವಾಗ ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಅಯ್ಯೋ ಫೋನ್ ಮರ್ತೋಗ್ಬಿಟ್ವಿ. ಬಟ್ ಓಕೆ, ಕೀಪ್ ಇಟ್ ಆ್ಯಸ್ ಅ ಥಿಂಗ್ ದ್ಯಾಟ್ ನಾವು ಯಾರಿಗಾನ ಕಾಲ್ ಮಾಡೋಕ್ಕೆ. ಬಟ್ ನಾವು ಏನು, ಫಾರ್ ಎಕ್ಸಾಂಪಲ್ ಕಾರಲ್ಲಿ ಕೂತಿರ್ತೀವಿ, ಏನೂ ಮಾಡ್ತಾ ಇಲ್ಲ, ಫೋನ್ ಹಿಡ್ಕೊಂಡ್ಬಿಡ್ತೀವಿ. ಎಲ್ಲನ ಆಚೆ ಇದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ, 5 minutes ಟ್ರಾಫಿಕಲ್ಲೂ ಯಾವಾಗ ಅದು ಸಿಗ್ನಲ್ ಇರುತ್ತೆ, 30 seconds, ಆ 30 secondsಲ್ಲೂ ಫೋನ್ ಎತ್ಕೋತಾರೆ ಜನ. ಸೊ ನಾವು 30 seconds ಶಾಂತ ಕೂತ್ಕೊಳ್ಳೋಕ್ಕಲ್ವಾ, ಇಸ್ ವಾಟ್ ಐ ಫೀಲ್. ಅವಾಗ ನೀವು ಸ್ವಲ್ಪ ಯು ಹ್ಯಾವ್ ಟು ಚೆಕ್ ಯುವರ್ ಸೆಲ್ಫ್, ವೇರ್ ಆಮ್ ಐ ಗೋಯಿಂಗ್ ರಾಂಗ್ ಅಂತ. ಈ ಸಿನಿಮಾದಿಂದ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವೇನು ಚೇಂಜ್ ಮಾಡ್ಕೊಂಡ್ರಿ ಹಾಗಿದ್ರೆ? ನಾನು ಆ್ಯಕ್ಚುಲಿ ಆಲ್ರೆಡಿ ಅದು ಜರ್ನಿಯಲ್ಲಿದ್ದೆ.
ದಟ್ ನನ್ನ ಸ್ಕ್ರೀನ್ ಟೈಮ್ ತುಂಬ ಚೆನ್ನಾಗೇ ನಾನು ನೋಡ್ಕೋತೀನಿ, ನಾನು ಎಕ್ಸ್ಟ್ರಾ ಮಾಡಬಾರ್ದು. ಇನ್ಸ್ಟಾಗ್ರಾಮ್ ಮೇಲೆ ಐ ಜಸ್ಟ್ ಕಮ್ ಟು ಪೋಸ್ಟ್ ಮೈ ಸ್ಟೋರಿ, ಅಪ್ಲೋಡ್ ಮೈ ರೀಲ್ ಪಿಕ್ಚರ್, ಯಾಕಂದರೆ ಐ ಹ್ಯಾವ್ ಟು ಬಿ ಆ್ಯಕ್ಟಿವ್ ದೇರ್ ಫ್ರಮ್ ದ ಇಂಡಸ್ಟ್ರಿ ದ್ಯಾಟ್ ಐ ಬಿಲಾಂಗ್ ಟು. ಆದರೆ ನಾನು ಎಲ್ಲರದು ಸ್ಟೋರೀಸ್ ಚೆಕ್ ಮಾಡ್ತಾ ಅದೆಲ್ಲ ಮಾಡಲ್ಲ. ನಾನು ಓನ್ ಬೆಸ್ಟ್ ಫ್ರೆಂಡ್ ಸ್ಟೋರೀಸ್ ಚೆಕ್ ಮಾಡಲ್ಲ ಯಾವಾಗ, ನಾವು ಫಾರ್ ದ್ಯಾಟ್ ಮ್ಯಾಟರ್ ಟೋಲ್ಡರ್ ಆಲ್ಸೋ. ನಾನೇನು ಸ್ಕ್ರೋಲ್ ಮಾಡ್ತೀನಿ, ನನಗೆ ಅದು ಬೇಬೀಸ್ ವಿಡಿಯೋಸ್ ಇರಲಿ, ಯಾ ಸಮ್ ಕಾಮಿಡಿ ವಿಡಿಯೋಸ್ ಇರಲಿ, ಆರ್ ಆ್ಯನಿಮಲ್ ಡಾಗ್ ವಿಡಿಯೋಸ್ ಇರಲಿ, ನಂಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೂ ನಾನು ಟೈಮ್ ಲಿಮಿಟ್ ಇಟ್ಟಿದ್ದೀನಿ. ಓಕೆ 5 minutes ಸ್ವಲ್ಪ ಸ್ಕ್ರೋಲ್ ಮಾಡು. ಆದರೆ ಈಗ ನಂದು ಕಾಂಟೆಂಟ್ ನಾನು ಏನು ನೋಡ್ತೀನಿ ಯಾ ಏನು ಓದ್ತೀನಿ ಅದು ಕಾಂಟೆಂಟು ಹಾಗಾಗ್ಬಿಟ್ಟಿದೆ. ಐ ಮೆಂಬರ್ ಸ್ಪಿರಿಚುಲಿ ಇನ್ಕ್ಲೈನ್ಡ್ ಸಿನ್ಸ್ 1.5 years. ಸೊ ನನಗೆ ಕಾಂಟೆಂಟ್ ಕೂಡ ಅಂಥದ್ದೇ ಕಾಣಿಸುತ್ತೆ. ಸೊ ಇಟ್ಸ್ ಲೈಕ್ ವೆನ್ ಎವರ್ ಐಮ್ ಓಪನಿಂಗ್ ಇನ್ಸ್ಟಾಗ್ರಾಮ್ ಐ ಎನ್ಶೋರ್ ದ್ಯಾಟ್ ಸಮ್ ವ್ಯಾಲ್ಯೂ ಇಸ್ ಬೀಯಿಂಗ್ ಆ್ಯಡೆಡ್ ಅಲ್ಲೂ ನನಗೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಇದೀವಿ ಆರ್ಸ್ ವಿ ಆರ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಯಾ, ಸೊ ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ಐ ವಿಲ್ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಅವೇರ್ ಆಗಿದ್ದೀನಿ ಈ ಮೂವಿಯಿಂದ. ಯಾಕಂದರೆ ನಾವು ಇದರೆಲ್ಲ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೇಮಿಂಗ್ ಒನ್ಸ್ ಅಗೇನ್ ದೇರ್ ಇಸ್ ನಥಿಂಗ್ ರಾಂಗ್ ಅಂದರೆ, ಬಟ್ ಓವರ್ ಮಾಡೋದು ಇಸ್ ನಾಟ್ ಗುಡ್. ನೀವು ಯಾವ ಗೇಮನ್ನು ಜಾಸ್ತಿ ಆಟ ಆಡ್ತಿದ್ರಿ? ನಾನು ಆ್ಯಕ್ಚುಲಿ ವಿ ಕಮ್ ಫ್ರಮ್ ದಟ್ ಜನ್ರೇಷನ್ ಅಲ್ಲ, ಎಲ್ಲಿ ನಾವು ಆಚೆ ಹೋಗಿ ಆಟಾಡ್ತಾ ಇದ್ವಿ, ಲಗೋರಿ ಆಟಾಡ್ತಾ ಇದ್ವಿ, ಖೋ ಖೋ ಆಟಾಡ್ತಾ ಇದ್ವಿ, ಬಾಸ್ಕೆಟ್ಬಾಲ್, ವಾಲಿಬಾಲ್, ಸೊ ಅಂಥದ್ರಲ್ಲೆಲ್ಲ ಇದ್ವಿ. ಮತ್ತು ಸ್ಕೂಲಲ್ಲೂ ಸಿಂಗಿಂಗ್, ಡ್ಯಾನ್ಸಿಂಗ್, ಡ್ರಾಮಾ. ಆಮೇಲೆ ನಮ್ಮ ಟೈಮಲ್ಲಿ ವಿ ನೆವರ್ ಹ್ಯಾಡ್ ಫೋನ್ಸ್, ಅಂದರೆ ಅವಾಗ ಜಸ್ಟ್ ಬರ್ತಾಯಿತ್ತು. ಸೊ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ದ್ಯಾಟ್ there was no laptop, phone as such that time. ಕಂಪ್ಯೂಟರ್ ಇರ್ತಾಯಿತ್ತು, ಅದು ಕಂಪ್ಯೂಟರ್ಲಿ ನಾವು ಡೇವ್ ಗೇಮ್ ಬರ್ತಾಯಿತ್ತು, ರೋಡ್ ರ್ಯಾಶ್ ಗೇಮ್ ಬರ್ತಾಯಿತ್ತು, ಮಾರಿಯೋ ಗೇಮ್ ಬರ್ತಾಯಿತ್ತು. ಸೊ ಅದು ಸ್ವಲ್ಪ ಆಡ್ತಾಯಿದ್ವಿ ಆ್ಯಂಡ್ ದೆನ್ ವಿ ಯೂಸ್ ಟು ಅಗೇನ್ ಗೆಟ್ ಬ್ಯಾಕ್ ಟು ಅವರ್ ಡೇ. ಇಟ್ ಯೂಸ್ ಟು ನಾಟ್ ಟೇಕ್ ಅಪ್ ಅವರ್ ಎಂಟೈರ್ ಟೈಮ್. ಸೊ ಯಾ, ಇವಾಗ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಫ್ರೀ ಇದ್ದಾಗ ಎಲ್ಲರೂ ಫೋನಲ್ಲಿ ಗೇಮ್ ಆಡ್ತಾರೆ, ಲೂಡೋ ಆಗಿರ್ಬೋದು, ಕ್ಯಾಂಡಿ ಕ್ರಶ್ ಆಗಿರ್ಬೋದು, ಈ ಥರದ್ದು ಆಡ್ತಾ ಇರ್ತಾರೆ. ನೀವು ಆ ಥರ ಯಾವುದೂ ಇಲ್ಲ, ನಾ ಇಟ್ಕೊಂಡೇ ಇಲ್ಲ ಫೋನ್ ಮೇಲೆ. ಐ ಲಿಸನ್ ಟು ಪಾಡ್ಕಾಸ್ಟ್. ನಾನು ಪಾಡ್ಕಾಸ್ಟ್ ಕೇಳಿಸ್ಕೊತೀನಿ, ಸ್ಪಿರಿಚುವಲಿ ಇರಲಿ ಯಾ ಸ್ವಲ್ಪ ಏನಾರ ಜನರಲ್ ನಾಲೆಜ್ ವೈಸ್ ಇರಲಿ. ನನಗೆ ಸೈಕಾಲಜಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಐ ಥಿಂಕ್ ಐ ಆಮ್ ಗುಡ್ ಆ್ಯಟ್ ಮೇಕಿಂಗ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಗೆಟಿಂಗ್ ಥ್ರೂ ಟು ದೆಮ್. ಇನ್ಸ್ಟಾಲ್ಲೂ ಶೂ ಟಾಕ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಯಾವ್ದು ಜನರಿಗೆ ತುಂಬ ಇಷ್ಟ ಆಗ್ತದೆ. ನಿಮ್ಮ ಲೈಫ್ ನೀವು ಹೇಗೆ ಇನ್ನೂ ಸ್ವಲ್ಪ ಖುಷಿಯಾಗಿರ್ಬೋದು ಆ್ಯಂಡ್ ಹೌ ನಾಟ್ ಟು ಡಿಪೆಂಡ್ ಆನ್ ಯುವರ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಟು ಬಿ ಹ್ಯಾಪಿ ಆ್ಯಂಡ್ ಎವ್ರಿಥಿಂಗ್ ಕಮ್ಸ್ ಫ್ರಮ್ ಹಿಯರ್. ಹ್ಯಾಪಿನೆಸ್, ಸ್ಯಾಡ್ನೆಸ್, ಸಫರಿಂಗ್, ನಿಮ್ಮ ಹತ್ರ ಯು ಆಲ್ವೇಸ್ ಹ್ಯಾವ್ ಅ ಚಾಯ್ಸ್ ಆ್ಯಂಡ್ ಇಟ್ ಜಸ್ಟ್ ಟೇಕ್ಸ್ ಅ ಚೇಂಜ್ ಆಫ್ ಥಾಟ್ ಅಷ್ಟೇ. ವಿಜಯ್ ರಾಘವೇಂದ್ರ ಅವ್ರ ಜೊತೆ ನಾಯಕಿಯಾಗಿ ನಟಿಸಿರೋಂಥ ಅನುಭವ ಹೇಗಿತ್ತು ನಿಮಗೆ? ಸಕ್ಕತ್ತಾಗಿತ್ತು. ಲೈಕ್ ಐ ಸೈಡ್, ಅವ್ರು ತುಂಬ ಹಿ ಎನ್ಶೋರ್ಸ್ ದ್ಯಾಟ್ ಹಿಸ್ ಕೋ ಆ್ಯಕ್ಟರ್ ಇಸ್ ವೆರಿ ಕಂಫರ್ಟಬಲ್. ಆಮೇಲೆ ಅದು ಸ್ಪೇಸ್ ಕೊಡ್ತಾರೆ ನಮಗೊಂದು ಪರ್ಫಾರ್ಮ್ ಮಾಡೋಕ್ಕೆ. ಆಮೇಲೆ ಐ ಥಿಂಕ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ಮೋರ್ ದೆನ್ ಈಸ್ ಡೆಫಿನೆಟ್ಲಿ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಅದೀಗ ನೀವು ಆನ್ ಸ್ಕ್ರೀನ್ ಇವಾಗ ನೋಡ್ತೀರಾ ಆ್ಯಂಡ್ ಆಲ್ರೆಡಿ ಇಷ್ಟೆಲ್ಲ ಫಿಲ್ಮ್ಸ್ ಅವ್ರು ನೋಡಿದ್ದೀರಾ. ಬಟ್ ಇದರಲ್ಲಿ ಅವ್ರದ್ದು ಲುಕ್ ಹೇಗೆ ಬಂದಿದೆ ಆ್ಯಂಡ್ ದ ಎಂಟೈರ್ ಪಿಕ್ಚರ್ ಇಮೇಜ್ ಆಫ್ ರಾಮ್, ಡಾಕ್ಟರ್ ರಾಮ್ ಅವ್ರು ಏನು ಪ್ಲೇ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಅವ್ರ ಜೊತೆ ಐ ಥಿಂಕ್ ನಮ್ಮಿಬ್ರು ಪೇರಿಂಗು ಚೆನ್ನಾಗಿ ಕಾಣಿಸಿದೆ, ಕ್ಯೂಟಾಗಿ ಕಾಣಿಸಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಆ್ಯಂಡ್ ನನಗೂ ಹಾಗೆ ಅನಿಸಿತ್ತು. ಸೊ ಐ ಥಿಂಕ್ ದ್ಯಾಟ್ ಈಸ್ ವೆರಿ ನೈಸ್. ಆನ್ ಸ್ಕ್ರೀನಲ್ಲೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ, ಆಫ್ ಸ್ಕ್ರೀನಲ್ಲೂ ಕೂಡ ಅಷ್ಟೇ ಕ್ಯೂಟಾಗಿ ಕಾಣಿಸ್ತೀರಾ. ಇದ್ರ ಹಿಂದಿನ ರಹಸ್ಯ ಏನು? ಏನಿಲ್ಲ, ಪೀಸ್ ಆಫ್ ಮೈಂಡ್ ಅಷ್ಟೇ. ಎಕ್ಸ್ಟ್ರಾ ಯಾರು ಏನು ಮಾತಾಡ್ತಾ ಇದ್ದಾರೆ, ಯಾರು ಏನು ಅಂದ್ಕೋತಾ ಇದ್ದಾರೆ, ಏನು ಮಾಡಬೇಕು ಈಗ ಮುಂದೆ, ನೋ ಓವರ್ ಥಿಂಕಿಂಗ್, ಜಸ್ಟ್ ಕಾಮ್ ಮೈಂಡ್, ಕಾಮ್ ಹಾರ್ಟ್. ಚೆನ್ನಾಗೆ ಎಲ್ಲರ ಸಲಾಗೆ ಯು ವಿಶ್ ದೆಮ್ ವೆಲ್ ಆ್ಯಂಡ್ ಯುಲ್ ಬಿ ಫೈನ್. ಗ್ರೇ ಗೇಮ್ ಸಿನಿಮಾ ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ ಆಯ್ಕೆ ಆಗಿತ್ತು, ಅದು ಅನುಭವ ಹೇಗಿತ್ತು? ದ್ಯಾಟ್ ವಾಸ್ ಅ ವೆರಿ ಬಿಗ್ ಡೀಲ್ ಫಾರ್ ಮಿ ಆನೆಸ್ಟ್ಲಿ. ಅಂದರೆ ತುಂಬ ಖುಷಿ ಆಯಿತು ನನಗೆ. ದಟ್ ವಾಸ್ ದ ಓನ್ಲಿ ಕನ್ನಡ ಫಿಲ್ಮ್ ಯಾವುದು ಇಫಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿಗೆ ಹೋಗಿದ್ವಿ. ಆ್ಯಂಡ್ ಐ ಮೇಡ್ ಶೋರ್ ನಾನು ಟೈಮ್ ತೆಕ್ಕೊಂಡು ಹೋದೆ ಅದಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ವೆಲ್ಕಮಿಂಗ್, ಅಲ್ಲಿಯೂ ಕ್ರೌಡ್ ಯಾರು ನೋಡಿದ್ರು ಪ್ರೆಮಿಯರ್ ಆಯಿತು, ಅವರೆಲ್ಲರೂ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟರು. ಇಷ್ಟ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆಮೇಲೆ ಅವ್ರು ಅಂದರು ದಟ್ ಪ್ಲೀಸ್ ನಮಗೆ ನೀವು ಕನ್ನಡ ಫಿಲ್ಮ್ಸ್ ಇನ್ನೂ ಬರ್ತಾ ಇರಬೇಕು ಅಂದರೆ ಇಫಿಗೆ. ಸೊ ನಾವು ಖಂಡಿತ ಫಾರ್ ಶ್ಯೂರ್. ಆ್ಯಂಡ್ ನೀವೆಲ್ಲರೂ ಕರೆದ್ರಿ, ಸೊ ನಮಗೆ ಖುಷಿ ಆಯಿತು ಅದರ ಸಲಾಗೆ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇಂಡಸ್ಟ್ರಿಯಿಂದ ಯಾವ ಥರ ರೆಸ್ಪಾನ್ಸ್ ಬಂತು? ನಮ್ಮ ಕನ್ನಡ ಈ ಥರ ಫೆಸ್ಟಿವಲಲ್ಲಿ ಆಯ್ಕೆ ಆಗಿರೋದು ಒಂದು ಹೆಮ್ಮೆ ವಿಷಯ ಅಲ್ವಾ? ಸೊ ಹಾಗಾಗಿ ನಮ್ಮ ಇಂಡಸ್ಟ್ರಿಯಿಂದ ಯಾರಾದರೂ ಕಾಲ್ ಮಾಡಿ, ಐ ಥಿಂಕ್ ದ ಮೂಮೆಂಟ್ ನಮಗೆ ಇಫಿಗೆ ಕರೆದಿದ್ರು ಗ್ರೇ ಗೇಮ್ಸ್ ಟೀಮಿಗೆ. ಸೊ ಅವಾಗೇ ಅದು ನ್ಯೂಸಲ್ಲಿ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಯಿತು ದಟ್ ಓಕೆ ಗ್ರೇ ಗೇಮ್ಸ್, ವಾಟ್ ಇಸ್ ದ ಫಿಲ್ಮ್ ಅಬೌಟ್, ಎದರ ಬಗ್ಗೆ ಇದೆ, ಏನು ಕಾಸ್ಟು, ಯಾರು ಎಂತ ಅಂತ. ಸೊ ಐ ಥಿಂಕ್ ಒಂದು ಇನಿಷಿಯಲ್ ಪುಷ್ ಅಲ್ಲಿಂದಾನೇ ಸಿಕ್ಬಿಟ್ಟಿತ್ತು ನಮ್ಮ ಫಿಲ್ಮಿಗೆ.
ಆ್ಯಂಡ್ ಆಬ್ವಿಯಸ್ಲಿ ದ ಫಿಲ್ಮ್ಸ್ ಕಾಂಟೆಂಟ್ ಇಸ್ ಸ್ಟ್ರಾಂಗ್. ಇಟ್ಸ್ ನಾಟ್ ಲೈಕ್ ಹಾಗೆ ಏನೋ ಮಾಡಿದ್ದಾರೆ. ಸೊ ಆ್ಯಂಡ್ ದ್ಯಾಟ್ಸ್ ವೈ ಐ ಥಿಂಕ್ ಇಫಿ ಅವರು ದೇ ಕಾಲ್ಡ್ ಅಸ್ ಆಲ್ಸೋ ಫಾರ್ ದ್ಯಾಟ್ ಮ್ಯಾಟರ್. ಸೊ ಬಟ್ ಒಂದು ಪುಷ್ ಸಿಕ್ತು ಬಿಕಾಸ್ ವಿ ಕೇಮ್ ಇನ್ ದ್ಯಾಟ್ ನ್ಯೂಸ್ ಆ್ಯಂಡ್ ಆಲ್ ದ್ಯಾಟ್ ಇಫಿಗೆ ಹೋಗಿದ್ರು ಗೇಮ್ಸ್ ಟೀಮ್ಸ್ ಆ್ಯಂಡ್ ಆಲ್ ಅಂತ. ಸೊ ಇವಾಗ ಎಷ್ಟೋ ಜನಕ್ಕೆ ಶ್ರುತಿ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ. ನೀವು ಫಸ್ಟ್ ಹಿಂದಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ಬಿಗ್ ಬಾಸಲ್ಲೇ ಸ್ವಲ್ಪ ಹೆಸರನ್ನು ಗಳಿಸ್ಕೊಂಡಿದ್ದಂಥವ್ರು ನಮ್ಮ ಕನ್ನಡದಲ್ಲಿ. ಇವಾಗ ಗ್ರೇ ಗೇಮ್ಸಲ್ಲಿ ನೋಡಿದ್ವಿ. ಇದನ್ನ ನಂತರ ನಿಮ್ಮದು ಯಾವ ಪ್ರಾಜೆಕ್ಟ್ಗಳಿದೆ, ಎಷ್ಟು ಬ್ಯುಸಿಯಾಗಿದ್ದೀರಾ ಅಂತ? ಈಗ ನಂದು ಗ್ರೇ ಗೇಮ್ಸ್ ಆದಮೇಲೆ ಇನ್ನೊಂದು ಫಿಲ್ಮ್ ಸೈನ್ ಮಾಡಿದ್ದೀನಿ, ಕನ್ನಡ ಫಿಲ್ಮು, ಫ್ರೈಡೇ 10 PM ಶೋ ಅಂತ, ಸೇಮ್ ಟೀಮ್ ಜೊತೆ. ಆಮೇಲೆ ಹಿಂದಿಯಲ್ಲಿ ನಾನು 2 ಫಿಲ್ಮ್ಸ್ ಮಾಡ್ತಾಯಿದ್ದೀನಿ. ಒಂದು ಬಾರಾತ್ ಅಂತ ಒಂದು ಫಿಲ್ಮ್ ಇದೆ, ವಿ ಕೆ ಚೌಧರಿ ಡೈರೆಕ್ಟರ್ ಇದ್ದಾರೆ, ಅದು ಕಂಪ್ಲೀಟ್ ಮಾಡಿದೆ. ಆಮೇಲೆ ಕರೆಂಟ್ಲಿ ಐಮ್ ಶೂಟಿಂಗ್ ಫಾರ್ ವಿಕ್ರಮ್ ಭಟ್ ಆ್ಯಂಡ್ ಮಹೇಶ್ ಭಟ್ ಫಿಲ್ಮ್, ಹಾಂಟೆಡ್ ಬಂದಿತ್ತಲ್ಲ, ಅದರ ಸೀಕ್ವಲ್ ಹಾಂಟೆಡ್ 2 ಇನ್ ದ ಲೀಡ್. ನೀವು ಫಸ್ಟು ಹಿಂದಿ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದು ಅಲ್ವಾ, ಹಾಗೆ ಕನ್ನಡದಲ್ಲಿ ಯಾಕೆ ಪ್ರಯತ್ನ ಪಡಲಿಲ್ಲ ಅಂತನಾ? ಕನ್ನಡ ಸೀರಿಯಲ್ ನನಗೆ ಗೊತ್ತಿರಲಿಲ್ಲ, ಅಂದರೆ ಹೇಗೆ ನಾನು ಎಂಟರ್ ಮಾಡಿರಲಿಲ್ಲ ಅಲ್ಲ ಇಂಡಸ್ಟ್ರಿಗೆ ಯಾವಾಗೂ. ಸೊ ನನ್ನ ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ಬಾಂಬೆಗೆ ಹೋಗಿದ್ದು, ಯಾಕಂದರೆ ನನಗೆ ನಂದು ಆ್ಯಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಪರ್ಸ್ಯೂ ಮಾಡಬೇಕಿತ್ತು. ಸೊ ಬಾಂಬೆಯಲ್ಲಿ ನಂಗೆ ಸ್ವಲ್ಪ ಐಡಿಯಾ ಇತ್ತು ಹೇಗಿರುತ್ತೆ, ಪ್ರೊಡಕ್ಷನ್ ಹೌಸಸ್ ಇರುತ್ತೆ, ನಾವು ನಮ್ಮದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಪ್ರೊಫೈಲ್ ಅವ್ರಿಗೆ ಕಳಿಸ್ಬೇಕು, ಆಡಿಷನ್ಸ್ ಆಗುತ್ತೆ. ಸೊ ನಂಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಐ ಡಿಡ್ ನಾಟ್ ಹ್ಯಾವ್ ಎನ್ ಐಡಿಯಾ ಹೇಗೆ ಅಂತ. ಮತ್ತು ಅದರಾದಮೇಲೆ ಅದು 2 ಶೋಸ್ ಮಾಡಿದೆ, ಒಂದು ಚಾನಲ್ ವಿ ಸಲುವಾಗಿ ಆ್ಯಂಡ್ ಒಂದು ಸ್ಟಾರ್ ಪ್ಲಸ್ ಸಲುವಾಗಿ ಇನ್ ದಿ ಲೀಡ್. ಮತ್ತು ಅದರಾದಮೇಲೆ ಐ ಗಾಟ್ ಅ ಕಾಲ್ ಫಾರ್ ಬಿಗ್ ಬಾಸ್. ಆಮೇಲೆ ಅವರು ನಾನು ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್ ಐ ಸೆಡ್ ನೋ 3 times. ಬಟ್ ದೆನ್ ಯಾಕಂದರೆ ನಾವು ಅವ್ರಿಗೆ ಅಂದೆ ಹೇಳಿದೆ ದ್ಯಾಟ್ ಯು ಆರ್ ಲುಕಿಂಗ್ ಎಟ್ ದ ರಾಂಗ್ ಪರ್ಸನ್, ಐ ಕೆನ್ ನಾಟ್, ಅಂದರೆ ಐ ಆಮ್ ನಾಟ್ ದ್ಯಾಟ್ ಪರ್ಸನ್ who will gossip, and I'm a very calm and composed, and I don't like too much kirkir around me. So ನೀವು ನಂಗೆ ಕರಿಬೇಡಿ, ನಾನು ಹತ್ತು ಬಿಡ್ತೀನಲ್ಲಿ ಅಂತ ಐ ವಾಸ್ ಲೈಕ್ ದ್ಯಾಟ್. ಆದರೆ ಅವ್ರು ಮಾತಾಡಿದ್ರು ನನ್ನ ಜೊತೆ. ಚಾನಲ್ ಹೆಡ್ ಸ್ಪೋಕ್ ಟು ಮೀ ಫಾರ್ ಲೈಕ್ 2 hours ಆ್ಯಂಡ್ ಅವ್ರು ಹೇಳಿದ್ರು, ನೀವು ಕನ್ನಡಿಗ ಅವರಿದ್ದೀರಾ, ಹಿಂದಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀರಾ, ನಿಮ್ಮ ಜನರಿಗೆ ಗೊತ್ತಿಲ್ಲ ನೀವು ಯಾರು, ಸೊ ನಿಮಗೆ ಸೌತ್ ಫಿಲ್ಮ್ಸಲ್ಲೂ ಮಾಡಬೇಕು ಎನಿವೇ, ಸೊ ವೈ ನಾಟ್ ಇದೊಂದು ಅಪಾರ್ಚುನಿಟಿ ಪ್ಲ್ಯಾಟ್ಫಾರ್ಮ್ ಅಂತ ನೋಡಿ, ಎಲ್ಲಿ ನಿಮಗೆ ನಾಟ್ ಥ್ರೂ ಎನಿ ಕ್ಯಾರೆಕ್ಟರ್ ಬಟ್ ಶ್ರುತಿ ಆ್ಯಸ್ ಶ್ರುತಿ ನೀವು ತೋರಿಸ್ಬೋದು ಅಂತ. ಸೊ ಕೇಳಿದೆ, ಎಲ್ಲರಿಗೆ ಕೇಳಿದೆ, ಅಪ್ಪ ಅಮ್ಮ ಕೇಳಿದ್ರು ಏನು ಬಿಗ್ ಬಾಸ್, ಅವ್ರಿಗೆ ಏನೂ ಐಡಿಯಾ ಇರಲಿಲ್ಲ, ದೇ ಹ್ಯಾವ್ ನೆವರ್ ವಾಚ್ ಹಿಂದಿ ಬಿಗ್ ಬಾಸ್ ಆಲ್ಸೋ. ಸೊ ಪಪ್ಪ ಅಮ್ಮಿ ಕೇಳಿದ್ರು ಏನು ಬಿಗ್ ಬಾಸ್, ನಂದು ಏನಿಲ್ಲ, ಒಳಗೆ ಹೋಗ್ತೀವಿ, ಟಾಸ್ಕ್ ಮಾಡ್ತೀವಿ, ಯಾರು ಗೆಲ್ತಾರೆ ಅವ್ರಿಗೆ ಇಷ್ಟೇ ಹೇಳಿದ್ದೆ ನಾನು, ಟು ಬಿ ಆನೆಸ್ಟ್. ಆಮೇಲೆ ನಾನು ಐ ಹ್ಯಾವ್ ದಿಸ್ ಥಿಂಗ್, ನಾನು ಎಲ್ಲರಿಗೆ ಕೇಳ್ತೀನಿ, ಓಕೆ, ಆದರೆ ಬೈ ದಿ ಎಂಡ್ ಆಫ್ ದ ಡೇ ನನಗೆ ನನ್ನ ಹಾರ್ಟ್ ಏನು ಹೇಳುತ್ತೆ ನಾನು ಮಾಡ್ತೀನಿ. ಸೊ ಮೈ ಇಂಟ್ಯೂಷನ್, ಮೈ ಗಟ್ ಫೀಲಿಂಗ್, ಟಚ್ ವುಡ್ ಹ್ಯಾಸ್ 99.95% ನಂದು ರೈಟ್ ಇರುತ್ತೆ. ಸೊ ನನ್ನ ಹಾರ್ಟ್ ಹೇಳ್ತು ಹೋಗು ಅಂತ. ಸೊ ಐ ವೆಂಟ್ ಆ್ಯಂಡ್ ಒಳಗೆ ಮನೆಗೆ ಹೋದ್ಮೇಲೂ ಐ ಥಿಂಕ್ ನೀವೆಲ್ಲರೂ ನೋಡಿರ್ತೀರ, ನಾನು ಫಸ್ಟ್ 2 weeks ತುಂಬ ಶಾಂತವಾಗಿದ್ದೆ, ಯಾಕಂದರೆ ನನಗೆ ಯಾರೂ ಗೊತ್ತಿರಲಿಲ್ಲ. ಆಮೇಲೆ ಕನ್ನಡ ಅವಾಗಂತೂ ಇನ್ನೂ ಇದಿತ್ತು, ಈಗ ಸ್ವಲ್ಪ ಐ ಕ್ಯಾನ್ ಸ್ಟಿಲ್ ಸ್ಪೀಕ್ ಫ್ಲೂಯೆಂಟ್ಲಿ. ಆದರೆ ಸೊ ಅದರಾದಮೇಲೆ ಸುದೀಪ್ ಸರ್, ಶ್ರುತಿ ಅವರೇ ನೀವೀಗ ಮಾತಾಡಿಲ್ಲ ಅಂದರೆ ಎಲಿಮಿನೇಟ್ ಆಗ್ತೀರಾ. ಅದರಾದಮೇಲೆ ಐ ಕ್ವೆಶ್ಚನ್ ಮೈ ಸೆಲ್ಫ್ ಇನ್ಸೈಡ್ ದಟ್ ಹೌಸ್ ಇನ್ ದ ಸೆಕೆಂಡ್ ವೀಕ್ ದ್ಯಾಟ್ ನೀನು ಯಾಕೆ ಬಂದಿದೆಯಾ ಇಲ್ಲಿ, ಅಂದರೆ ವಾಟ್ ಹ್ಯಾವ್ ಯು ಕಮ್ ಫಾರ್, ಯಾರಿಗನ ಪ್ರೂವ್ ಮಾಡೋಕ್ಕೆ ಬಂದಿದೆಯಾ, ವಾಟ್ ಹ್ಯಾವ್ ಯು ಕಮ್ ಫಾರ್. ಸೊ ದೆನ್ ಐ ಜಸ್ಟ್ ಟೋಲ್ಡ್ ಮೈ ಸೆಲ್ಫ್ ದಟ್ ಲೆಟ್ಸ್ ನಾಟ್ ಕೇರ್ ಅಬೌಟ್ ವಾಟ್ ವರ್ಲ್ಡ್ ಪೀಪಲ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ನೀನು ಹೇಗಿದೆಯಾ ಹಾಗಿರು, ಜಸ್ಟ್ ಸ್ಪೀಕ್ ದ ವೇ ಯು ಸ್ಪೀಕ್, ಡೋಂಟ್ ಬಿ ಕ್ವೈಟ್, ಜಸ್ಟ್ ಡೂ ಯುವರ್ ಥಿಂಗ್ ಅಂತ. ಸೊ ಆಫ್ಟರ್ ದ್ಯಾಟ್ 2 weeks ಆದಮೇಲೆ ನನಗೆ ಏನು ಕ್ಯಾಮ್ರಾ ಎಲ್ಲ ಏನಾರ ಮಾಡ್ಕೊಳ್ಳಿ ಹಿಂಗಾಯಿತು. ಆಫ್ಟರ್ ದ್ಯಾಟ್ ಸೊ ಐ ಸ್ಟಾರ್ಟೆಡ್ ಮಿಕ್ಸಿಂಗ್ ಹಿಂದಿ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಆ್ಯಂಡ್ ಸ್ಪೀಕಿಂಗ್ ಲಿಟ್ರಲಿ, ಆ್ಯಂಡ್ ದ್ಯಾಟ್ಸ್ ಹೌ ಐ ಸ್ಪೀಕ್. ಬಿಕಾಸ್ ಆಮೇಲೆ ಸ್ವಲ್ಪ ಹೆದರಿಕೆ ಯಾಕಿತ್ತು ಅಂದರೆ ದೋಸ್ ಫಸ್ಟ್ 2 weeks ಯಾಕಂದರೆ ಯಾರನ್ನ ಬಿಗ್ ಬಾಸಲ್ಲಿ ಬರ್ತಾರಲ್ಲ, ಅದು ಒಂದು ನಾರ್ಮಲ್ ಆಡಿಯನ್ಸ್ ಯಾರು ನೋಡ್ತಾ ಇದ್ದಾರೆ ಅನ್ಸುತ್ತೆ ದ್ಯಾಟ್ ಇವ್ರು ಹೀಗೆ ಇದ್ದಾರಾ, ಯಾವೊಂದು ಇಮೇಜ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ. ಇಟ್ ಈಸ್ ವೆರಿ ನ್ಯಾಚುರಲ್ ಫಾರ್ ಯು ಟು ಫೀಲ್ ಲೈಕ್ ದ್ಯಾಟ್. ಆ್ಯಂಡ್ ನಾನು ಸ್ವಲ್ಪ ವಿಯರ್ಡಾಗೂ ಇದ್ದೆ, ನನ್ನ ಲ್ಯಾಂಗ್ವೇಜ್ ಎಲ್ಲರಿಗೆ ಇಲ್ಲಿ ವಿಯರ್ಡಾಗಿತ್ತು. ಸೊ ನಂದಿದ್ದು ಕನ್ನಡ ಲ್ಯಾಂಗ್ವೇಜ್ ಬರೀ ಅಪ್ಪ ಅಮ್ಮ ಅಕ್ಕ ಕೇಳಿಸ್ಕೊತಾರೆ, ಆದರೆ ಇಲ್ಲಿ ನಂಗೆ ಅದೇ ಐ ವಾಸ್ ಗೆಟಿಂಗ್ ಸ್ಕೇರ್ಡ್, ಜಡ್ಜ್ ಮಾಡ್ತಾರೆ. ಬಟ್ ಐ ವಾಸ್ ಲೈಕ್ ಇಟ್ಸ್ ಓಕೆ, ನೀನು ಹೆಂಗಿದೆಯಾ ಇರು. ಸೊ ದೆನ್ ಐ ಸ್ಟಾರ್ಟೆಡ್ ಲೈಕ್ ಮಿಕ್ಸಿಂಗ್ ಎವ್ರಿಥಿಂಗ್ ಆ್ಯಂಡ್ ಟಾಕಿಂಗ್. ಅಲ್ಲಿ ಒಂದು ಫೈಟ್ಸ್ ನಡೀತಾ ಇತ್ತು. ಆಮೇಲೆ ನಾನು ಹಿಂಗೆ ಏನಾನ ಲಿಸನ್ ಟಾಲ್ ಬೇಡ, ಟಾಲ್ನ ಇಸ್ ಅ ಹಿಂದಿ ವರ್ಡ್, ಬೇಡ ಇಸ್ ನೋ. ಅವರೆಲ್ಲ ಫೈಟ್ ಸ್ಟಾಪ್ ಆಗಿಬಿಡ್ತಾ ಇತ್ತು ಅದ್ರದ್ದು. ಏನಂದೆ, ಏನ್ರಿ ಮಾತಾಡ್ತಾ ಇದ್ದೀರಾ. ಸೊ ಐ ಮೀನ್ then I just like gelled in and ಎಲ್ಲರೂ ಅಂದರೆ everybody used to make fun of my Kannada also, but I was like it's okay, I took it in a good way. ಸೊ ನಾನು ಎಂಟರ್ಟೈನ್ ಮಾಡ್ತಾ ಇದ್ದೆ, ನಾನು ನನ್ನ ಸೆಲ್ಫಿಗೆ ಎಂಟರ್ಟೈನ್ ಮಾಡ್ಕೋತಾ ಇದ್ದೆ, ಅದಕ್ಕೆ ಐ ಥಿಂಕ್ ಎಲ್ಲರೂ ಎಂಟರ್ಟೈನ್ ಆಗ್ತಾಯಿದ್ರು. ಸ್ವಲ್ಪ ಹೆದರಿಕೆ ಇತ್ತು ದ್ಯಾಟ್
ಜನರು ಹೀಗೆ ಅಂದ್ಕೋಬಾರ್ದು ದಟ್ ಕನ್ನಡ ಲ್ಯಾಂಗ್ವೇಜಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ದಟ್ಸ್ ಜಸ್ಟ್ ದ ವೇ ಐ ಸ್ಪೀಕ್. ಯಾಕಂದರೆ ಅಪ್ಪ ಆರ್ಮಿಯಲ್ಲಿದ್ದರು, ಸೊ ಥ್ರೂ ಔಟ್ ಐ ಆಮ್ ಬಾರ್ನ್ ಆಲ್ಸೋ ಇನ್ ರೂರ್ಕಿ, ಉತ್ತರಾಂಚಲ್. ಆಮೇಲೆ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಎವ್ರಿ ಟೈಮ್ ಹಿಂದಿ ಇರ್ತಾಯಿತ್ತು. ಸೊ ಅದಕ್ಕೆ ಹಿಂದಿ ಇಂಗ್ಲೀಷ್ ಸ್ಟ್ರಾಂಗ್ ಆಗಿದೆ. ಕನ್ನಡ ಸ್ವಲ್ಪ ಅಪ್ಪ ಅಮ್ಮ ಎಷ್ಟು ಮಾತಾಡ್ತಾಯಿದ್ದು, ಮನೇಲಿ ಕನ್ನಡನೇ ಮಾತಾಡೋದು, ಆದರೆ ಅಲ್ಲಿಂದಾನೇ ಕಲ್ತ್ಕೊಂಡಿದ್ದೀವಿ. ಆಮೇಲೆ ಅದು ಅಪ್ಪ ಧಾರವಾಡಿಂದ, ಸೊ ಅವ್ರದ್ದು ಉತ್ತರ ಕರ್ನಾಟಕ ಕನ್ನಡ ಬರುತ್ತೆ, ಅಮ್ಮ ತುಮಕೂರಿಂದ, ಸೊ ಅವ್ರದ್ದು ಬ್ಯಾಂಗ್ಳೂರ್ ಕನ್ನಡ ಬರುತ್ತೆ. ಸೊ ನಾನು ಅದು ಎರಡು ಮಿಕ್ಸ್ ಮಾಡಿ ಮಧ್ಯೆ ಅಲ್ಲಿದ್ದೀನಿ. ಸೊ ಯಾ ದಟ್ಸ್ ವೈ. ನೀವು ಮನೆ ಒಳಗಡೆ ಹೋದ್ಮೇಲೆ ಅಲ್ಲಿರೋ ಕಂಟೆಸ್ಟೆಂಟು ನಿಮಗೆ ಗೊತ್ತಿರೋರು ಆಗಿರೋ ಎಲ್ಲ ಕಂಪ್ಲೀಟ್ ಹೊಸಬ್ರೆ ಆಗಿದೆ? ಇಲ್ಲ ಕಂಪ್ಲೀಟು ಹೊಸಬ್ರೇ ಇದ್ರು. ನಂಗೆ ಯಾರು ಐ ಹ್ಯಾಡ್ ನೋ ಐಡಿಯಾ ಅಟ್ ಆಲ್. ಎಲ್ಲ ಕಂಪ್ಲೀಟಾಗಿ ಹೊಸಬ್ರು ಇರುವಾಗ ಅವ್ರಗಳ ಮಧ್ಯೆ ಹೊಂದ್ಕೊಳ್ಳೋದು ನಿಮ್ಗೆ ಎಷ್ಟು ಕಷ್ಟ ಅನ್ನಿಸ್ತು? ಅದು ಒಂದು ಥಿಂಗ್ ಇದೆ ಅಬೌಟ್ ಆರ್ಮಿ ಕಿಡ್ಸ್ ಅಲ್ಲ, ಯಾರು ಆರ್ಮಿ ಆಫೀಸರ್ಸ್ ಮಕ್ಕಳು ಇರ್ತಾರೆ ಅವರಿಗೆ ನೀವು ಒಂದು ರೋಡ್ ಮೇಲೂ ಬಿಟ್ಬಿಡಿ, ಆಮೇಲೆ ಅವ್ರಿಗೆ ಹೇಳಿ ಅವರಿಂದ ಅವ್ರು ಮಾತಾಡಿ ಅವ್ರು ಮಾತಾಡ್ತಾರೆ. ಬಿಕಾಸ್ ನಾವು ಎಷ್ಟು ಟ್ರಾನ್ಸ್ಫರ್ಸ್ ಆಗಿರುತ್ತಲ್ಲ, ನಮ್ಮ ಪೋಸ್ಟಿಂಗ್ಸ್ ಆಗಿರುತ್ತೆ ಪಪ್ಪದು. ಸೊ ಸ್ಕೂಲ್, ಇಮ್ಯಾಜಿನ್ ನಂಬರ್ ಆಫ್ ಸ್ಕೂಲ್ಸ್ ವಿ ಹ್ಯಾವ್ ಚೇಂಜ್ಡ್. ಆಮೇಲೆ ಎಲ್ಲ ಸ್ಕೂಲಲ್ಲಿ ಬೇರೆ ಡಿಫ್ರೆಂಟ್ ಕಿಡ್ಸ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಕಲ್ಚರ್ಸ್, ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಸೊ ಅದು ನಮಗೆ ಇಟ್ಸ್ ವೆರಿ ಈಸಿ. ಸೊ ನಂಗೆ ಬರೀ ಇದಿತ್ತು ದಟ್ ಯಾರೂ ಅಫೆಂಡ್ ಆಗಬಾರ್ದು, ದಟ್ ನಿಮಗೆ ಗೊತ್ತಿಲ್ವಾ ನಾನು ಯಾರು ಅಂತ. ಅದಕ್ಕೆ ನಾನು ಬೇರೆ ಹಾಯ್ ಮನೆ ಒಳಗಡೆ ಸ್ವಲ್ಪ ಜನಕ್ಕೆ ನಿಮ್ಮ ಮೇಲೆ ಕ್ರಶ್ ಆಗಿತ್ತು, ದೇವ್ರೆ ಕ್ರಶ್ ಮಾಡಿ ಇದು ನಿಮ್ಗೆ ಇರಿಟೇಟ್ ಆಗ್ತಿತ್ತಾ ಅಥವಾ ಎಂಜಾಯ್ ಮಾಡ್ತಿದ್ರಾ ಇದನ್ನ? ಇಲ್ಲ, ನಂಗೆ ಇರಿಟೇಟ್ ಏನು ಆಗಲ್ಲ ಆ್ಯಸ್ ಸಚ್. ಅದು ಕಾಣಿಸ್ಬಿಡ್ತಾ ಇತ್ತು ಇಲ್ಲ ಅಂದರೆ ಅಲ್ಲಿ ಇರಿಟೇಟ್ ಆಗ್ತದೆ ಅಂದರೆ. ಬಟ್ ನಾನು ಚಿಕ್ಕವಳಿದ್ದಾಗಿಂದನೂ ಸ್ವಲ್ಪ ಈವನ್ ಫ್ರಮ್ ಸ್ಕೂಲಲ್ಲ ಅದಿದೆ ಕಿ ಅವ್ನ ಹುಡುಗ ಇಷ್ಟಪಡ್ತಾನೆ, ಎಷ್ಟು ಕ್ಯೂಟಾಗಿದ್ದಾಳೆ. ಸೊ ಐ ಹ್ಯಾವ್ ಹ್ಯಾಡ್ ದ್ಯಾಟ್ ಥಿಂಗ್. ನಾನು ಅದಕ್ಕಿಂತ ಗುಡ್ ವೇನೇ ತಗೋತೀನಿ, ದಟ್ ಲೈಕ್ ಥ್ಯಾಂಕ್ ಯು ಕೈಂಡ್ ಆಫ್ ಅ ಥಿಂಗ್. ಆದರೆ ಇರಿಟೇಟ್ ಏನಾಗಲ್ಲ. ಆಮೇಲೆ ಆ ಬಿಗ್ ಬಾಸ್ ಮನೇಲಂತೂ ಅಂದರೆ ಇಟ್ ವಾಸ್ ವೆರಿ ಇನ್ ಅ ಹೆಲ್ದಿ ವೇ. ನಂಗೆ ಅನಿಸ್ತು ನಮ್ಮ ಸೀಸನ್ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಯಾವಾಗ ಅಳ್ತಾ ಇದ್ವಿ, ನಾವು ಜೆನ್ವಿನ್ಲಿ ಅಳ್ತಾ ಇದ್ವಿ. ಇಟ್ ವಾಸ್ ನೆವರ್ ಫಾರ್ ದ ಕ್ಯಾಮ್ರಾ. ಆಮೇಲೆ ನಾವು ಯಾವಾಗ ನಗ್ತಾ ಇದ್ವಿ, ನಾವು ಎಷ್ಟು ಜೋರಾಗಿ ನಗ್ತಾ ಇದ್ವಿ. ನಾನು, ಕೃಷಿ, ಅನು, JK, ನಿವಿ, ಚಂದನ್, ಎವ್ರಿಬಡಿ. ಸೊ ಇಟ್ ವಾಸ್ ಲೈಕ್ ಅ ವೆರಿ ಗುಡ್ ಬ್ಯಾಚ್ ಐ ಫೀಲ್. ಎಲ್ಲರೂ ಒಂದು ಬೇರೆ ಇದು ಅಂದರೆ ಎವ್ರಿಬಡಿ ವಾಸ್ ಅ ಕ್ಯಾರೆಕ್ಟರ್ ಐ ಫೀಲ್, ಇನ್ಕ್ಲೂಡಿಂಗ್ ಮೀ. ಸೊ ಅದಕ್ಕೆ ಸಮ್ವೇರ್ ಐ ಥಿಂಕ್ ಪೀಪಲ್ ರಿಯಲಿ ಎಂಜಾಯ್ಡ್ ಆಲ್ಸೋ ಅಲ್ಲಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಇವಾಗಲೂ ಯಾರ್ಯಾರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ? ಇನ್ಸ್ಟಾಗ್ರಾಮ್ನಲ್ಲಿ ಟಚಲ್ಲಿ ಇರ್ತೀವಿ. ಕೃಷಿ, ಅನು, JKನೂ ಐ ಆಮ್ ಇನ್ ಟಚ್ ಸಮ್ಟೈಮ್ಸ್. ಚಂದನ್ನಿಂದ ಯಾವಾಗ ಏನೋ ಮಾತಾಗುತ್ತೆ. ನೀವೀಗ ಹಾಯ್ ಹೆಲೋ ಹೇಳ್ತಾ ಇರ್ತೀನಿ. ಮತ್ತು ಇನ್ಯಾರಿದ್ದಾರೆ, ಜಯ ಸರ್, ಅವ್ರಿಗೂ ಯಾವಾಗ ಏನೋ. ಸೊ ಆನ್ ಆ್ಯಂಡ್ ಆಫ್, ಬಟ್ ನಾಟ್ ಆನ್ ಅ ವೆರಿ ರೆಗ್ಯುಲರ್ ಬೇಸಿಸ್. ರೆಗ್ಯುಲರ್ ಆಗಿ ನೀವು ಹಾಕುವಂಥ ಪೋಸ್ಟಿಗೆ ಯಾರು ಬೇಗ ರಿಪ್ಲೈ ಮಾಡ್ತಾರೆ ನಿಮ್ಮ ಟೀಮಿಂದ ಬಿಗ್ ಬಾಸ್ ಸೀಸನ್ 5? ಕೃಷಿ, ಅನು. ಸುದೀಪ್ ಸರ್ನ ತುಂಬ ಹತ್ತಿರದಲ್ಲಿ ನೋಡಿರ್ತೀರಾ ಬಿಗ್ ಬಾಸ್. ಎವ್ರಿ ವೀಕೆಂಡ್ ಬಂತಂದ್ರೆ ಅವ್ರೊಬ್ಬರೇ ನಿಮಗೆ ಫ್ರೆಶ್ ಆಗಿ ಕಾಣಿಸೋದು. ವೇಟ್ ಮಾಡ್ತಾ ಇರ್ತಿದ್ವಿ ನಾವು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ತೋ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಕ್ರಶ್. ಅದು ನಾನು ಡೇ ಒನ್ನಿಂದಾನೇ ಹೇಳ್ತಾ ಇದ್ದೀನಿ, ಆ್ಯಂಡ್ ಐ ಆಮ್ ನಾಟ್ ಈವನ್ ಹೈಡಿಂಗ್ ಇಟ್. ಆ್ಯಂಡ್ ಐ ಥಿಂಕ್ ಹೀ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆಮೇಲೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಆನೆಸ್ಟ್ಲಿ ಹಿಂದಿ ಬಿಗ್ ಬಾಸಲ್ಲೂ ಸಲ್ಮಾನ್ ಖಾನ್ ಹೇಗೆ ಹೋಸ್ಟ್ ಮಾಡ್ತಾರೆ ಅದಕ್ಕಿಂತ to another level. I just feel that Big Boss ಇದೆ because of Sudeep sir somewhere, because the way he conducts the entire thing, and ಅವ್ರು ಮಾತಾಡೋದು ರೀತಿ ಇರಲಿ, ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ಇರಲಿ, it's beautiful. So I think I mean I'll always be a fan for life. ಬಿಗ್ ಬಾಸ್ದು ಸುದೀಪ್ ಸರ್ ಸಿನಿಮಾಗೆ ನೀವು ನಾಯಕಿಯಾಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಕಾಲ್ ಬಂದರೆ ರಿಯಾಕ್ಷನ್ ಹೇಗಿರುತ್ತೆ? ರಿಯಾಕ್ಷನ್ ಏನು ಚಂದ, ಖುಷಿ ಆಗ್ತೀನಿ. ಅಫ್ಕೋರ್ಸ್ ಐ ವಿಲ್ ಬಿ ವೆರಿ ಹ್ಯಾಪಿ. ವೆಯ್ಟ್ ಮಾಡ್ತಿದ್ದೀರಾ? ಯಾವಾಗಿಂದ? ಬಿಗ್ ಬಾಸಿಂದ ಬಂದಮೇಲೆ ನಮ್ಮ ಕನ್ನಡದಲ್ಲಿ ಸೀರಿಯಲ್ಗಳಲ್ಲಾಗಲಿ ಮೂವಿಗಳಲ್ಲಾಗಲಿ ಆಫರ್ಗಳು ಬರಲಿಲ್ವಾ ನಿಮಗೆ? ಕನ್ನಡ ಸೀರಿಯಲ್ಸ್ಗೆ ಖಂಡಿತ ಭಾಳ ಸರಿ ಬಂತು. ಆದರೆ ನನಗೆ ಕನ್ನಡ ಈಗ ನಂಗೆ ಸೀರಿಯಲ್ಸ್ ಮಾಡಬಾರ್ದು, ಯಾಕಂದರೆ ನಾನು ಹಿಂದಿಯಲ್ಲಿ ಆಲ್ರೆಡಿ ಸೀರಿಯಲ್ ಮಾಡಿದ್ದೀನಿಲ್ಲ. ಸೊ ಸೀರಿಯಲ್ದು ಪರ್ಸ್ನಲ್ ಲೈಫ್ ಇರೋದೇ ಇಲ್ಲ ಆರ್ಟಿಸ್ಟಿಗೆ. ಯಾಕಂದರೆ ನಾವು ಇವಾಗ ಲೀಡ್ ಮಾಡ್ತೀವಿ ಒಂದು ಸೀರಿಯಲಲ್ಲಿ, ಅವಾಗ ನಿಮ್ಮದು 28 to 29 days, ಲೈಕ್ 1 day ಆಫ್ ಇನ್ ಅ ಮಂತ್. ಸೊ ಐ ಹ್ಯಾವ್ ಡನ್ 3 shows ನಾವು, ಸೊ ಐ ನೋ. ಸೊ ಅದಕ್ಕೆ ಈಗ ನಂಗೆ ಬರೀ ಫಿಲ್ಮ್ಸ್, ಆಮೇಲೆ ವೆಬ್ ಸೀರೀಸ್, ಆಮೇಲೆ ನಾನು ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಬೇಕು. ಸೊ ಅದೇ ಕನ್ನಡ ಫಿಲ್ಮ್ಸ್, ಎಸ್, ಐ ವಿಲ್ ಆಲ್ವೇಸ್ ಕೀಪ್ ಡೂಯಿಂಗ್. ಇವಾಗ ಬೇರೆ ಭಾಷೆ ನಟಿಯರು ನಮ್ಮ ಕನ್ನಡದಲ್ಲಿ ಹಾಕ್ಕೊಂಡು ಸುಮಾರು ಸಿನಿಮಾಗಳಲ್ಲಿ ನಾವು ಬೇರೆ ಭಾಷೆ ನಟಿಯರೇ ಕಾಣ್ತಾ ಇದ್ದೀವಿ. ನಮ್ಮ ಭಾಷೆ ನಟಿಯರಿಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ? ಅದು ನಾನು ಕೇಳಬೇಕು ಆ್ಯಕ್ಚುಲಿ, ಹೇಳಿ ನನಗೂ ಗೊತ್ತಿಲ್ಲ ಆನೆಸ್ಟ್ಲಿ. ಐ ಆಲ್ಸೋ ಹ್ಯಾವ್ ದ್ಯಾಟ್ ಕ್ವೆಶನ್. ಆದರೆ ಐ ಡೋಂಟ್ ನೋ.
ಸರಿ, ಇವಾಗ ಕೆಲವೊಂದು ನಾನು ಕ್ವಶನ್ಸ್ ಕೇಳ್ತೀನಿ. ನಿಮ್ಮ ಚೈಲ್ಡ್ಹುಡ್ ಕ್ರಶ್ ಯಾರು? ಚೈಲ್ಡ್ಹುಡ್ ಕ್ರಶ್ ರಣಬೀರ್ ಕಪೂರ್. ಚೈಲ್ಡ್ಹುಡ್ಡಲ್ಲೇ? ಅಚ್ಚಾ, ಅಂದರೆ ಅವಾಗ ಸ್ಕೂಲ್ ಟೈಪ್ ಅಲ್ಲ? School type. ಓಕೆ. ಚೈಲ್ಡ್ಹುಡ್ ಯಾರೂ ಇಲ್ಲ ಯಾರು ಕ್ರಶ್. ನನ್ನ ಮೊದಲಿಂದಾನು ಐ ಹ್ಯಾವ್ ಬೀನ್ ದಟ್ ಕಿಡ್ ಹೂ ಇಸ್ ಟು ಮಚ್ ಇನ್ ಟು ಅದರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಟಡೀಸ್. ನನಗೆ ಆನೆಸ್ಟ್ಲಿ ಟೈಮ್ ಸಿಕ್ಕಿಲ್ಲ. ಬೊಂಬೆಯಲ್ಲೂ ಈಗ ನನಗೆ ಮೊನ್ನೆನೂ ಒಂದು ಇಂಟರ್ವ್ಯೂ ಆಯಿತು, ಅವಾಗ ವಿಜಯ್ ಸರ್ಜು ಇದ್ದರು. ಮತ್ತು ಅವ್ರು ಕೇಳಿದ್ರು ಕ್ರಶ್, ಅವರು ವಿಜಯ್ ಸರ್ ಯಾರೂ ಇರಲ್ಲ ಬಿಡಿ, ಅವಳ ಬರೀ ಕೆಲಸ ನೋ, ಬಟ್ ಜೆನ್ಯೂನ್ಲಿ ಹಾಗೆ ಆಗ್ಬಿಟ್ಟಿದೆ. ಸೊ ಇಲ್ಲ, ಐ ಡೋಂಟ್ ಥಿಂಕ್. ಇಂಡಸ್ಟ್ರಿನಲ್ಲಿ ಯಾವ ಹೀರೋ ಮೇಲೆ ನಿಮಗೆ ಕ್ರಶ್ ಆಗಿತ್ತು? ಸುದೀಪ್ ಸರ್, ಅದಂತೂ ಹೇಳಿದ್ದೀನಿ. ಅವರನ್ನು ಬಿಟ್ಟರೆ? ಅವ್ರಿಗೆ ಬಿಟ್ಟರೆ ಅಷ್ಟೇ ಐ ಥಿಂಕ್. ಲೈಫ್ನಲ್ಲಿ ಒಂದು ಸರಿ ಆದರೂ ಇವ್ರ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಇರೋ ಡೈರೆಕ್ಟರ್ ಯಾರು? ಲೈಕ್ ನಮ್ಮ ಇಂಡಸ್ಟ್ರಿಯಿಂದ ಅವ್ರ ಯಾವುದೋ ಆಗಿರ್ಬೋದು. ಹಾಡಿದ್ದಾರೆ, ಸೊ ಐ ಡೋಂಟ್ ನೋ ಹೌ ಟು. ಸರಿಯಾಗಿದೆ. ನಮ್ಮ ಕನ್ನಡದಲ್ಲೂ ಹಾಡಿದ್ದಾರೆ. ಇಲ್ಲ, ನಾನು ಏನು ಮಾಡಲ್ಲ, ಹಾಡಿದ್ದಾರೆ. ಯಾವುದೇ ಡೈರೆಕ್ಟರ್ ಕಾಲ್ ಮಾಡಿದ್ರು ನನ್ನ ಕಾಂಟೆಂಟ್ ಆಸ್ ಲಾಂಗ್ ಆಸ್ ಮೈ ದ ಸ್ಟೋರಿ ಚೆನ್ನಾಗಿದೆ, ನನ್ನ ಕ್ಯಾರೆಕ್ಟರ್ ನನಗೆ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಸಿಗುತ್ತೆ. ಯಾಕಂದರೆ ನಂಗೆ ಆನೆಸ್ಟ್ಲಿ ಅದರಿಂದ ಆಚೆ ಬರಬೇಕು. ದ್ಯಾಟ್ ಓ ಶ್ರುತಿ ಸೊ ಕ್ಯೂಟ್, ಶ್ರುತಿ ಸೊ ಬಬ್ಲಿ. ಸೊ ನನಗೀಗ ಐ ವಾಂಟ್ ಸಮ್ ಸೀರಿಯಸ್ ರೋಲ್ಸ್, ಐ ವಾಂಟ್ ಸಮ್ ಮೇ ಬಿ ಸಮ್ ಸ್ಪೈ ಕೈಂಡ್ ಆಫ್ ರೋಲ್ಸ್, ಸಮ್ ಕಾಪ್ ಕೈಂಡ್ ಆಫ್ ರೋಲ್ಸ್. ಆರ್ ಯಾಕಂದರೆ ಅದು ಏನು ಹೇಳ್ತಾರಲ್ಲ, ದ್ಯಾಟ್ ಈ ಫೇಸ್ ಯೂಶಲಿ ಗೋಸ್ ಫಾರ್ ದ್ಯಾಟ್ ಪಾಸಿಟಿವ್ ಥಿಂಗ್. So I would like to also experiment with a grey shade sometime or a negative shade. So because alle namdenu as an actor hunger iruttalla, satisfaction, work satisfaction, adargoskara ನನಗೆ I want to experience different kind of roles, variations ಬೇಕು ನನಗೆ. ಯಾವ ವಿಷಯಕ್ಕೆ ದುಡ್ಡನ್ನು ನಾನು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನಿಮಗೆ? ಬಟ್ಟೆ ಆ್ಯಂಡ್ ಫುಡ್. ಜಾಸ್ತಿ ತಿಂತೀರಾ? ಆಗಿದ್ರೆ ಜಾಸ್ತಿ ತಿನ್ನಲ್ಲ, ಆದರೆ ನಂದು ಐ ಆಮ್ ಅ ಫೂಡಿ. ನನಗೆ ಊಟ ಅಂದರೆ ಇಷ್ಟ. ಅಂದರೆ ಆ್ಯಂಡ್ ದಟ್ ಟು ಅದು ಇಟ್ ಕ್ಯಾನ್ ಜಸ್ಟ್ ಬಿ ಫಾರ್ ಮನೆ ಊಟ ಆಲ್ಸೋ. ಅಂದರೆ ನಾನೀಗ ಬೆಳಗ್ಗೆ ಆದಮೇಲೆ ಈಗ ನಾನು ಏನು ತಿಂತೀನಿ, ಉಪ್ಪಿಟ್ಟೇ ಇರಲಿ ಅದು ಫಾರ್ ದ್ಯಾಟ್ ಮ್ಯಾಟರ್. ಈಗ ಮಧ್ಯಾಹ್ನ ಏನು ತಿಂತೀನಿ, ಪನ್ನೀರ್ ಏನು ತಿಂತೀನಿ. ಸೊ ಐ ಥಿಂಕ್ ಅಬೌಟ್ ದ್ಯಾಟ್ ಆ್ಯಂಡ್ ಐ ಬಿಕಮ್ ಹ್ಯಾಪಿ. ಐ ಆಮ್ ಲೈಕ್ ದ್ಯಾಟ್. ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಇಲ್ಲಿ ಜನ ಅಂದ್ಕೋತಾ ಇರ್ತಾರೆ, ಇವ್ರು ಏನು ಯಾವುದೋ ಇದರಲ್ಲಿದ್ದಾರೆ, ಯಾರಿಗೋ ಮಿಸ್ ಮಾಡ್ಕೋತಾ ಇದ್ದಾರೆ, ಏನೋ ಆಗಿದೆ ಅವ್ರ ಲೈಫಲ್ಲಿ, ನಾನು ಏನು ತಿನ್ನೋಣ ಈಗ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅದೇನೇ ನೀವು ತುಂಬ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ? ಸೀರಿಯಸ್ ಆಗಿ ಏನು ಏನು ಮಧ್ಯಾಹ್ನ ಏನು ತಿನ್ನೋಣ, ಸ್ವಲ್ಪ ಅಂದರೆ ಬ್ಯಾಲೆನ್ಸ್ ಔಟು ಆಗಬೇಕು. ಆ್ಯಂಡ್ ನಾನು ಯೂಶಲಿ ಕ್ಲೀನ್ ಈಟರ್. ಲೈಕ್ ಈಗ ನಾನು ಬಿಗ್ ಬಾಸಲ್ಲೂ ಸ್ವಲ್ಪ ಚಬ್ಬಿ ಆಗಿದ್ದೆ. ಸೊ ನಾನು ವೇಟು ಏನು ರೆಡ್ಯೂಸ್ ಮಾಡಿದ್ದೀನಿ. ನಾನು ಸಡನ್ ಕ್ರ್ಯಾಶ್ ಕೋರ್ಸ್ ಟೈಪಲ್ಲಿ 3 months 4 months ಅಲ್ಲಿ ಮಾಡಿಲ್ಲ. ನಾನು ಓವರ್ ಅ ನಂಬರ್ ಆಫ್ ಇಯರ್ಸ್ ಐ ಹ್ಯಾವ್ ಲಾಸ್ಟ್ ವೇಟ್. ಸೊ ನಾನು ಬರೀ ಕ್ಲೀನ್ ಈಟಿಂಗ್ ಮಾಡಿದ್ದೀನಿ. ಲೈಕ್ 80-20 ಹೇಳ್ತಾರಲ್ಲ, ಲೈಕ್ 80% ಕ್ಲೀನ್ ನೀವಿದ್ರೆ ಯೋರ್ ಬಾಡಿ ವಿಲ್ ಆಟೋಮ್ಯಾಟಿಕಲಿ ಅಡ್ಜಸ್ಟ್ ದ ರಿಮೈನಿಂಗ್ 20%. ಇವಾಗ ನೀವು ತುಂಬ ಬೇಜಾರಾದಾಗ ಯಾವುದಾದ್ರೂ ವಸ್ತು ಆಗಲಿ, ಯಾವುದಾದ್ರೂ ವ್ಯಕ್ತಿ ಆಗಲಿ ನೋಡಿದ್ರೆ ನಿಮಗೆ ಮೋಟಿವೇಶನ್ ಅಂತ ಅನಿಸುತ್ತೆ? ಅಪ್ಪ. ಅದು ಎಲ್ಲ ಹುಡುಗಿರಿಗೂ ಅದೊಂದು ಸ್ಟ್ರಾಂಗ್. ಯಾವ ಥರದ ಗಿಫ್ಟ್ಗಳನ್ನ ನೀವು ಇಷ್ಟಪಡ್ತೀರಾ ಹೆಚ್ಚಾಗಿ? ಗಿಫ್ಟ್ಸ್ ಸೊ ಆನೆಸ್ಟ್ಲಿ ಏನಂತಾರೆ ಅಂದರೆ ದ್ಯಾಟ್ ಎಲ್ಲರದು ಹೇಗೆ ಲವ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತಾರಲ್ಲ, ಎಲ್ಲರದು ಲವ್ ಲ್ಯಾಂಗ್ವೇಜ್ ಡಿಫ್ರೆಂಟ್ ಇರುತ್ತೆ. ಯಾರಿಗನ ಗಿಫ್ಟ್ಸ್ ರಿಸೀವ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ಯಾರಿಗನ ವರ್ಡ್ಸ್ ಆಫ್ ಅಪ್ರಿಸಿಯೇಷನ್ ಇಷ್ಟ ಆಗುತ್ತೆ. ಸೊ ಐ ಥಿಂಕ್ ಐ ಆಮ್ ನಾಟ್ ಮಚ್ ಆಫ್ ಅ ಮೆಟೀರಿಯಲಿಸ್ಟಿಕ್ ಪರ್ಸನ್ ಆಸ್ ಸಚ್. ನನಗೆ ನೀವು ಒಂದು ಚಿಕ್ಕದು ಹಿಂಗೆ ಬರೋದೊಂದು ಪ್ಯಾರಾನು ಕಳಿಸ್ಬಿಟ್ರೆ ನನ್ನ ಬಗ್ಗೆ, ನಂಗೆ ಅದರಲ್ಲೂ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ನೀವು ಮೆಟೀರಿಯಲಿಸ್ಟಿಕ್ ಕೇಳಿದ್ರೆ ಐ ಆಮ್ ಫಾಂಡ್ ಆಫ್ ಪರ್ಫ್ಯೂಮ್ಸ್. ನಂಗೆ ಪರ್ಫ್ಯೂಮ್ಸ್ ಕಲೆಕ್ಟ್ ಮಾಡೋದಿಷ್ಟ. ಯಾಕಂದರೆ ಎನಿಬಡಿ ಹೂ ಸ್ಮೆಲ್ಸ್ ಗುಡ್ ಆರ್ ಈವನ್ ಮೀ, ನಾನು ಮನೇಲಿ ಒಬ್ಬಳೇ ಇರ್ತೇನೆ. ಸ್ವಲ್ಪ ಜನ ನನ್ನ ಫ್ರೆಂಡ್ಸು, ನೀನು ಒಬ್ಬಳೇ ಇದೆಯಾ, ಈಗ ಯಾಕೆ ಪರ್ಫ್ಯೂಮ್ ಹಚ್ಕೋತೇನೆ? ಇಟ್ ಈಸ್ ನಾಟ್ ಫಾರ್ ಎನಿಬಡಿ, ಇಟ್ ಈಸ್ ಫಾರ್ ಮೀ. ನಂಗೆ ಚೆನ್ನಾಗಿ ಅನ್ಸುತ್ತೆ. ಲೈಕ್ ಐ ಲೈಕ್ those essential oils, I like because it kind of calms, you know, that smell ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕೆಲವೊಂದು ಒಗಟುಗಳನ್ನ ಕೇಳ್ತೀನಿ. ಒಗಟು ಗೊತ್ತಲ್ವಾ? ಒಗಟುಗಳು ಗೊತ್ತಲ್ವಾ? ಇಲ್ಲ, ಏನು ಒಗಟೆ ಗೊತ್ತಿಲ್ಲ? ಆಚೆ ರಿಡ್ಯೂಲ್ಸ್. ಓಕೆ, ಐ ಥಾಟ್ ಸೊ. ನಂಗೆ ಗೊತ್ತಿರಲ್ಲ. ಓಕೆ, ಕೈಗೆ ಹಾಕದೇ ಇರೋ ಬಳೆ ಯಾವುದು? ರಿಂಗ್. ಅಲ್ಲ, ಕೈಗೆ ಹಾಕದೇ ಇರೋ ಬಳೆ ಯಾವುದು?
ಅಲ್ಲ ಓ. ಅಲ್ಲ 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 ನೀವೆಲ್ಲ ಹೇಳಂಗಿಲ್ಲ. ಕೈಗೆ ಹಾಕದೆ ಇರೋ ಬಳೆ ಯಾವುದು? BP. ಅಲ್ಲ ಹಿಂಗೇನು ಹಾಕೋತೀವಿ ಕೈಗೆ ನಾವು? ಕೈಗೆ ಹಾಕಿರೋ ಗೊತ್ತಿಲ್ಲ. ಕೋಡ್ಬಳೆ. ಅಯ್ಯೋ ಅದೆಲ್ಲ ಹಾಕೋತೀವಿ ಆದ್ರೆ ಕೈಗೆ. ಅದೇ ಹಾಕೊಳ್ದೆ ಇರೋದೇನೆ ನಾನು ಕೇಳಿದ್ದೆ. ಓ ಚೆನ್ನಾಗಿ ಅನ್ಸು. ಯಾವ್ದು ಹಾಕೋತೀವಿ ಅದೇ ಬಳೆ ಅಲ್ಲ ಅಂತ ಐ ಫೆಲ್ಟ್. ಓಕೆ 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 ಓಕೆ. ಕಣ್ಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಇದು ಏರ್. ಹೌದು. ಹಿಡಿದ್ರೆ ಹಿಡಿಯಷ್ಟು, ಬಿಟ್ರೆ ಮನೆ ತುಂಬ. ಹಿಡಿದ್ರೆ ಹಿಡಿಯಷ್ಟು, ಬಿಟ್ರೆ ಮನೆ ತುಂಬ. ಹಿಡಿದ್ರೆ ಹಿಡಿಯಷ್ಟು, ಬಿಟ್ರೆ ಮನೆ ತುಂಬ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಹಿಡಿದ್ರೆ ಹಿಡಿದಷ್ಟು, ಬಿಟ್ರೆ ಮನೆ ತುಂಬ. ಗೊತ್ತಿಲ್ಲ. ದೀಪ. ಓ ನೈಸ್. ಲೈಟ್. ಹಾಂ ನಾನು ಅನಿಸ್ತು. ಓಕೆ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ? ಇದು ಕ್ವಶನ್ನು, ಒಗಟಲ್ಲ. ಓಕೆ. ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ ನಿಮ್ಮ ಬಾಡಿದು. ಫನ್ನಿ ಕ್ವಶನ್. ಅಚ್ಚಾ ಫನ್ನಿ ಟೈಪ್. ಹಾಂ. ಫನ್ನಿ ಆನ್ಸರ್ ಕೊಡಬೇಕಾ? ಐಸ್ ಕ್ರೀಮ್ ತಿಂದು ಏನಾಗುತ್ತೆ? ಕೋಲ್ಡ್ ಆಗುತ್ತೆ ಅಲ್ಲ, ಕಪ್ ಖಾಲಿ ಆಗುತ್ತೆ. ಯೂಪಾ. ಓಕೆ. ಸರಿ, ಇನ್ನೊಂದು ಕ್ವಶನ್. ಖಾರ ತಿಂದು ಸ್ನಾನ ಮಾಡಿದ್ರೆ ಏನಾಗುತ್ತೆ? ಇದ್ರದ್ದು ಏನು ಫನ್ನಿ ಆನ್ಸರ್ ಇರ್ಬೋದು? ಡೋಂಟ್ ಥಿಂಕ್ ಸ್ಟ್ರೇಟ್ ಶ್ರುತಿ. ಖಾರ ತಿಂದರೆ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಹೇಳ್ಬಿಡಿ ಮೇಡಮ್ ನೀವೇ. ನೀವು ಹೇಳಿ, ಟ್ರೈ ಮಾಡಿ. ಖಾರ ತಿಂದರೆ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಕಾಂಟ್ ಥಿಂಕ್ ಆಫ್ ಅನ್ ಆನ್ಸರ್ ಆನ್ ಗಿವ್ ದಿಸ್. ತುಂಬ ಸೀರಿಯಸ್ ಆಗಿ ಹೋಗ್ತಿದ್ದೀರಾ ನೀವು. ಹಾಂ ಫನ್ನಿ ಟೈಪ್. ಅದರಲ್ಲಿ ತಿನ್ನೋ ವಿಷಯ ಬೇರೆ ಇದೆಯಲ್ಲ. ಸರಿ ಬಿಡಿ, ಜಾಸ್ತಿ ಯೋಚನೆ ಮಾಡಿ. ನಾನು ಹೇಳ್ತೀನಿ, ಖಾರ ಬಾತ್ ಆಗುತ್ತೆ. ನಾ ಇದು ಹೆಂಗ್ ಯೋಚನೆ? ಅಚ್ಚಾ, ಸೊ ಹಂಗೆ ಯೋಚನೆ ಮಾಡಬೇಕಿತ್ತು. ಲೈಕ್ ವರ್ಡ್ಸ್ ಆಫ್ ಹೌ ಐ ಕ್ಯಾನ್ ಅಟ್ಯಾಚ್ ವರ್ಡ್ಸ್. ಓಕೆ. ನಾನು 4 ಜನ ಹೀರೋಗಳ ಹೆಸರು ಹೇಳ್ತೀನಿ. ಯಾವ ಹೀರೋ ಜೊತೆ ನೀವು ಡೇಟ್ಗೆ ಹೋಗ್ತೀರಾ? ರಾಖಿ ಯಾರಿಗೆ ಕಟ್ತೀರಾ? ಕರಣ್ ಜೋಹರ್ ವಾಲಾ ಇದಾಗ್ತದೆ ಕಾಫಿ ಕರಣ್ ಕ್ವೆಶ್ಚನ್. ಫ್ರೆಂಡ್ಶಿಪ್ ಬ್ಯಾಂಡ್ ಯಾರಿಗೆ ಕಟ್ತೀರಾ? ಮದುವೆ ಯಾರ ಜೊತೆ ಆಗ್ತೀರಾ? ಓಕೆ. ರಾಖಿ, ಡೇಟ್ ಮತ್ತೆ ಫ್ರೆಂಡ್ಶಿಪ್ ಬ್ಯಾಂಡ್ ಮತ್ತೆ ಮದುವೆ. ಯಪ್ಪ, ದಿಸ್ ಇಸ್ ಅ ವೆರಿ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್. ಓಕೆ. ಏನಿಲ್ಲ, ಯಶ್, ದರ್ಶನ್, ಸುದೀಪ್, ಶಿವಣ್ಣ. ಯಶ್ ಸರ್, ದರ್ಶನ್ ಸರ್, ಸುದೀಪ್ ಸರ್, ಶಿವಣ್ಣ ಸರ್. ಆಮೇಲೆ ಏನೇನಿತ್ತು? ಡೇಟ್, ಮದುವೆ, ರಾಖಿ, ಫ್ರೆಂಡ್ಶಿಪ್ ಬ್ಯಾಂಡ್. ರಾಖಿ ಶಿವಣ್ಣ ಸರ್. ಹಾಂ. ಫ್ರೆಂಡ್ಶಿಪ್ ದರ್ಶನ್ ಸರ್. ಆಮೇಲೆ ಏನಿದೆ? ಮದುವೆ, ಆಮೇಲೆ ಡೇಟ್. ಎಂಥ ಕ್ವಶನ್ಸ್ ಕೇಳ್ತೀರಾ ಮೇಡಮ್ ನೀವು? ನೀವು ಹೇಳಕ್ಕೆ ಆಗಲ್ಲ ಅಲ್ಲಿ. ಇದೊಂದು ಸೆಲೆಕ್ಟೇ ಮಾಡಬೇಕಾಗುತ್ತೆ. ಯಾರು ಹೌ am I supposed to answer this? No answer this. ಇಲ್ಲ ಆನ್ಸರ್ ಮಾಡಿ. ಇಲ್ಲ ಮಾಡಿದರೆ ಕ್ವಶನ್ ಅಲ್ವಾ ಇದು? ಕ್ವಶನ್ಸ್ ಅಷ್ಟೇ. ಯು ಡೋಂಟ್ ನೋ ಹೌ ಪೀಪಲ್ ಟೇಕ್ ಇಟ್. ಪಾಪ ಇಬ್ರು ಮದುವೆ ಆಗಿದೆ. ಯಾ ಅಲ್ಲ, ಎಲ್ಲರೂ ಮದ್ವೆ ಆಗ್ಬಿಟ್ಟಿದೆಯಲ್ಲ. ಇಲ್ಲ, ಅದೇ ಎಕ್ಸಾಕ್ಟ್ಲಿ. ಅವ್ರದ್ದು ಆಲ್ರೆಡಿ ಮದುವೆ ಆಗಿದೆ. ಜನ ಹಿಂಗಂತಾರೆ, ಅವ್ರದ್ದು ಆಲ್ರೆಡಿ ಮದುವೆ ಆಗಿದೆ. ಆಮೇಲೆ ಶ್ರುತಿ ನೋಡಿ ಅವ್ರಿಗೆ ಹೇಳ್ತಾ ಇದಾರೆ ಅವ್ರಿಗೆ ಮದುವೆ ಮಾಡ್ತಾರಂತೆ. ಅವ್ರು ಖುಷಿ ಪಡ್ತಾರೆ ನೋಡಿ, ಮದ್ವೆ ಆಗಿಲ್ಲ ಅಂದ್ರೆ ಹೋಗ್ಬೋದಿತ್ತಲ್ಲ. ಇಚ್ಛಾ ಅಂತ ಹೇಳೋದು, ಲೈಕ್ ವಿಶ್. ಸರಿ, ಬೇರೆಯವರು ಆನ್ಸರ್ ಮಾಡಿದ್ದಾರೆ, ನಾನಷ್ಟೇ ಆನ್ಸರ್ ಮಾಡ್ತಾ ಇದ್ದೀನಿ. ಇದು ಇಲ್ಲ, ಮಾಡಿದ್ದಾರೆ. ಹಾ, ಬೇರೆಯವರು ಆನ್ಸರ್ ಮಾಡಿದ್ದಾರೆ ಕ್ವೆಶ್ಚನ್. ಇಲ್ಲ, ನಾನು ಈ ಟೀಮಲ್ಲಿ ನಿಮ್ಗೆ ಇದನ್ನ ಸೊ ನಾನು ಆನ್ಸರ್ ಮಾಡ್ತಾರೆ. ಇಲ್ಲ, ಬೇರೆ ಇಲ್ಲ ನೋಡ ಆನ್ಸರ್ ಹಾಗೆ ಮಾಡ್ಬೋದು. ಇಲ್ಲ ಎಲ್ಲರೂ ಮಾಡಿರ್ತಿದ್ರೆ ಮಾಡ್ತಾ ಇದ್ದೆ. ಸರಿ ಆಗಿದ್ರೆ ಇದಂತೂ ಹೇಳಲ್ಲ. ರಿಯಲ್ ಲೈಫ್ ಅಲ್ಲಿ ಯಾರಾದ್ರೂ ಇವಾಗ ಬಾಯ್ ಫ್ರೆಂಡ್ ಆಗಿರ್ಬೋದು, ಅದನ್ನ ಹೇಳ್ಬೇಕಾ? ಅದನ್ನಾದ್ರೂ ಹೇಳಿ. ಸೋ ಕ್ಯೂಟ್ ಯು ಆರ್. ಇಷ್ಟು ಚೆನ್ನಾಗಂದ್ರೆ ನಾನು ರಿಯಲ್ ಲೈಫ್ ಅಲ್ಲೇ ಹೇಳ್ತಾ ಇಲ್ಲ, ರಿಯಲ್ ಲೈಫ್ ಅದಾದ್ರೂ ಓಕೆ. ಇಲ್ಲ, ಇವ್ರಿಗೆ
ಇದ್ದಾರೆ ಬಿಡು, ಹುಡುಗರು ಸ್ವಲ್ಪ ಸಮಾಧಾನ ಆದ್ರೂ ಮಾಡ್ಕೊತಾರೆ. ತುಂಬಾ ಹುಡುಗರದ್ದು ಬಂದ್ಬಿಡುತ್ತೆ ಇನ್ಸ್ಟಾಲ್, ಏನ್ ಮೇಡಮ್ ವಾಟ್ ಮೇಡಮ್ ಅಂತ ಬಂದ್ಬಿಡ ಇಮಿಡಿಯೇಟ್ಲಿ ಅಲ್ಲ. ಹಾಗಿದ್ರೆ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಯಾರಿಗ್ ಗೊತ್ತು, ಯಾವುದೇನೋ ಬಿಟ್ಕೊಡ್ತಿಲ್ಲ, ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ನೀವು ಸರಿಯಾಗಿ ರೀಡ್ ಮಾಡಿ ಸ್ವಲ್ಪ ಪ್ರಮೋಷನ್ಸ್ ಮಾಡಿ ಹೊಡಿತೀನಿ ನಾನು. ಮದ್ವೆ ಯಾವಾಗ ಅಂತ ಹೇಳಲಿಲ್ಲ, ಅಟ್ಲೀಸ್ಟ್ ಹುಡ್ಗ ಹೇಗಿರ್ಬೇಕು ಅನ್ನೋದಾದ್ರೂ ಹೇಳಿ. ಇಷ್ಟು ಡೀಟೇಲ್ ಯೋಚನೆ ಮಾಡಲ್ಲ ನಾನು, ಬಟ್ ಒಳ್ಳೆ ಹುಡುಗ ಇರಬೇಕು, ಹಾರ್ಟ್ ಚೆನ್ನಾಗಿರ್ಬೇಕು, ಆಮೇಲೆ ಇಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಅಂತಲ್ಲ, ಹೆಂಗೆ ಐ ಕ್ಯೂ ಇರುತ್ತೆ ಹಂಗೆ ಇಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಅಂದರೆ ನೀವು ಇಮೋಷ್ನಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಕಾನ್ಫ್ಲಿಕ್ಟ್ಸು. ಸೊ ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವತ್ತಿನ ಜನ್ರೇಷನ್ನಲ್ಲಿ ವಿತ್ ದ ಹೋಲ್ ಸ್ವೈಪಿಂಗ್ ಕಲ್ಚರ್ ಏನು ಬಂದಿದೆ, ಜನಾಗೆ ಐ ಥಿಂಕ್ ಹಿಂಗೆ ಅನ್ಸುತ್ತೆ ದ್ಯಾಟ್ ತುಂಬ ಆಪ್ಷನ್ಸ್ ಇದ್ದಾರೆ, ಇವರೆಲ್ಲ ಅಂದರೆ ಓಕೆ ಇನ್ಯಾರನ್ನ ಸಿಗ್ತಾರೆ. ಬಟ್ ಐ ಥಿಂಕ್ ನಿಮಗೆ ಇವಾಗ ನನ್ನ ಸ್ಪೆಷಲ್ ಸಿಕ್ಕಿದ್ರೆ ಅದಕ್ಕೆ ಹೋಲ್ಡ್ ಆನ್ ಮಾಡೋದು ಇಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಐ ಥಿಂಕ್ ಅದು ಒಂದು ಇಮೋಷ್ನಲ್ ಮೆಚ್ಯೂರಿಟಿಯಿಂದ ಬರುತ್ತೆ ನಂಗೆ ಅನ್ಸುತ್ತೆ. ದ್ಯಾಟ್ ಇನ್ನೂ ಎಷ್ಟು ಸಿಗ್ತಾರೆ ಅದಲ್ಲ, ನನಗೆ ಏನು ಬೇಕು, ನನಗೆ ಈ ಪರ್ಸನಿಂದ ನಂಗೆ ಖುಷಿ ಸಿಗ್ತಾ ಇದ್ದ, ಯಾ ನಾನು ಅವ್ರಿಗೆ ಖುಷಿ ಕೊಡೋಕ್ಕಾಗ್ತಾ ಇದ್ದ. ಸೊ ಐ ಥಿಂಕ್ ಇಮೋಷ್ನಲ್ ಇಂಟೆಲಿಜೆನ್ಸ್ ಇಸ್ ಮೈ ನಂಬರ್ 1, ದಟ್ ಇಮೋಷ್ನಲಿ ಇಂಟೆಲಿಜೆಂಟ್ ಇರಬೇಕು. ಆಮೇಲೆ ಯಾಕಂದರೆ ನಾನು ಈಗ ಡೀಲ್ ಮಾಡ್ತೀನಿ ದ್ಯಾಟ್ ನಾನು ಲೇಟ್ಲಿ 1.5 ಇಯರ್ಸಿಂದ ನನ್ನ ಹ್ಯಾಪಿನೆಸ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಿಂದ ಹುಡುಕ್ತಾ ಇಲ್ಲ, ಇಲ್ಲಿಂದ ಹುಡುಕ್ತಾ ಇದ್ದೀನಿ. ಆ್ಯಂಡ್ ದ್ಯಾಟ್ಸ್ ವೈ ನನ್ನ ಲೈಫಲ್ಲೂ ಏನಾನ ಚೆನ್ನಾಗಿ ನಡೀತಾ ಇದ್ದರೆ ಐ ಆಮ್ ಹ್ಯಾಪಿ, ಇನ್ನೂ ಏನೂ ನಡೀತಾ ಇಲ್ಲ ಅಂದ್ರೇನು. ಈ ಗ್ರೇ ಗೇಮ್ಸು ಇಷ್ಟು ಟೈಮ್ ಆದಮೇಲೆ ಬಂತು. ಸೊ ಇಟ್ಸ್ ನಾಟ್ ದಟ್ ಐ ವಾಸ್ ನಾಟ್ ಹ್ಯಾಪಿ. ಇಫ್ ಯು ಗೋ ಆನ್ ಮೈ ಇನ್ಸ್ಟಾಗ್ರಾಮ್ ಐ ವಿಲ್ ಸ್ಟಿಲ್ ಬಿ ಕ್ಯಾಂಡಿಡ್ ಈವನ್ ದೇರ್. ಸೊ ಸಂಬಡಿ ಲೈಕ್ ದ್ಯಾಟ್. ಯಾಕಂದರೆ ಅವಾಗ ಏನಾಗುತ್ತೆ, ಅದು ಇಮೋಷ್ನಲ್ ಡಿಪೆಂಡೆನ್ಸಿ ಬರಲ್ಲ. ದ್ಯಾಟ್ ನೀವು ಟೆಕ್ಸ್ಟ್ ಯಾಕೆ ಮಾಡ್ತಾಯಿಲ್ಲ, ನೀನು ಕಾಲ್ ಯಾಕೆ ಮಾಡ್ತಾಯಿಲ್ಲ, ನೀನು ಎಲ್ಲಿದೆಯಾ, ನೀನು ಏನು ಮಾಡ್ತಾಯಿದ್ಯಾ. ಸೊ ಇಫ್ ಅ ಪರ್ಸನ್ ಈಸ್ ಫುಲ್ಫಿಲ್ಲಿಂಗ್, ಅಂದರೆ ಅವ್ರಿಗೆ ಅವ್ರದ್ದು ಸೆಲ್ಫ್ ಲವ್ ಕಪ್ ಫುಲ್ ಇದ್ದರೆ ನಾನು ಅವ್ರಿಗೆ ಇನ್ನೂ ಪ್ರೀತಿ ಆ್ಯಡ್ ಮಾಡ್ತೀನಿ. ಆದರೆ ಅವ್ರದ್ದು ಸೆಲ್ಫ್ ಲವ್ ಕಡಿಮೆ ಇದ್ದರೆ ಅವ್ರ ಕಡೆಯಿಂದ ಅವ್ರು ಅದಕ್ಕೆ ನನ್ನ ಪ್ರೀತಿಯಿಂದ ಫಿಲ್ ಮಾಡೋಕ್ಕೆ ನೋಡ್ತಾರೆ. ಸೊ ಐ ಥಿಂಕ್ ಇಬ್ಬರು ಪಾರ್ಟ್ನರ್ಸ್ದು ಸೆಲ್ಫ್ ಲವ್ ಕಪ್ ಬೈ ದೇರ್ ಇಂಡಿವಿಜುವಲಿ ಓನ್ ಇಟ್ ಶುಡ್ ಬಿ ಫುಲ್ ಆ್ಯಂಡ್ ದೆನ್ ದೇ ಶುಡ್ ಬಿ ಟುಗೆದರ್. ದೆನ್ ಇಟ್ಸ್ ಅ ಹೋಲ್ಸಮ್ ಥಿಂಗ್. ದೆನ್ ಯು ಗ್ರೋ ಟುಗೆದರ್, ಯು ಇವಾಲ್ವ್ ಟುಗೆದರ್. ಸೊ ಯಾ. ನಿಮಗೆ ಲವ್ ಮ್ಯಾರೇಜ್ ಇಷ್ಟನಾ ಆಗಿದ್ರೆ ಅರೇಂಜ್ ಮ್ಯಾರೇಜ್ ಇಷ್ಟನಾ? ಹಂಗೇನಿಲ್ಲ, ಇಷ್ಟ ಅಂತ ಹಂಗೇನಿಲ್ಲ. ಐ ಥಿಂಕ್ ಲವ್ ಮ್ಯಾರೇಜಸ್ಸು ಸಕ್ಸಸ್ಫುಲ್ ಇರುತ್ತೆ, ಅರೇಂಜ್ ಮ್ಯಾರೇಜಸ್ಸು ಸಕ್ಸಸ್ಫುಲ್ ಇರುತ್ತೆ, ಆ್ಯಂಡ್ ವೈಸ್ ವರ್ಸ. ಲವ್ ಕಮ್ ಅರೇಂಜ್ಡು ಸಕ್ಸಸ್ಫುಲ್ ಇರುತ್ತೆ. ಇಟ್ಸ್ ಜಸ್ಟ್ ದ್ಯಾಟ್ ನೋಡಬೇಕು ಯಾರ್ದು ಹಣೆ ಬರಲಿ ಏನು ಬರ್ತಿದೆ ಅಂತ. ಆದಷ್ಟು ಬೇಗ ನೀವು ಅನ್ಕೊಳ್ತಾ ಇರೋಂಥ ಹುಡುಗ ನಿಮಗೆ ಆದಷ್ಟು ಬೇಗ ಸಿಗಲಿ, ನಿಮ್ಮ ಎಸ್ ನಿಮಗೆ ಕರಿತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತನ ನಿಮ್ಮ ಗ್ರೇ ಗೇಮ್ಸ್ ಬಗ್ಗೆ ಹಾಗೆ ಅದನ್ನು ಬಿಟ್ಟು ನಾವು ಕೇಳಿರೋ ತರಲೆ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೊ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.